ನಮಸ್ಕಾರ ವಿದ್ಯಾರ್ಥಿಗಳೇ, ಹೇಗಿದ್ದೀರಿ? ಆರಾಮಾಗಿದ್ದೀರಿ, ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ಮತ್ತೊಂದು ಮಾದರಿ ಪ್ರಶ್ನೆ ಪತ್ರಿಕೆಯೊಂದಿಗೆ ನಾನು ನಿಮ್ಮ ಎದುರುಗಡೆ ಬಂದಿದ್ದೀನಿ. ಇವಾಗ ಆ ಪ್ರಶ್ನೆ ಪತ್ರಿಕೆಗೆ ಹೇಗೆ ಉತ್ತರಗಳನ್ನು ಬರೆಯೋದು ಅನ್ನೋವಂಥದ್ದನ್ನ ನೋಡ್ತಾ ಹೋಗೋಣ. ಈ ಪ್ರಶ್ನೆ ಪತ್ರಿಕೆ ಈಗಾಗಲೇ ಕರ್ನಾಟಕ ಸರ್ಕಾರದ PU ಬೋರ್ಡ್ ಏನಿದೆ ಅದರ ವೆಬ್ಸೈಟ್ ಜಾಲತಾಣದಲ್ಲಿ ಲಭ್ಯ ಇದೆ. ನೀವು ಕೂಡ ಈಗಾಗಲೇ ತಿರು ಹಾಕಿರ್ತೀರಿ. ನಿಮ್ಮ ಶಾಲೆಯಲ್ಲಿ ಉಪನ್ಯಾಸಕರುಗಳು ಈ ಉತ್ತರಗಳನ್ನು ಹೇಳ್ಕೊಟ್ಟಿರ್ತಾರೆ ಅಂತ ಹೇಳಿ ಭಾವಿಸ್ತೀನಿ. ಆದರೂ ಒಮ್ಮೆ ಪುನರಾವರ್ತನೆಯನ್ನ ಮಾಡಿಕೊಂಡ್ರೆ ಅದು ನಿಮಗೆ ಪೂರಕವಾಗಿಯೇ ಇರಲಿದೆ ಅನ್ನುವಂತಹ ಭಾವನೆ ನನ್ನದು. ಕನ್ನಡ ಅಂತ ಹೇಳಿದ್ರೆ ಖಂಡಿತ ಕಬ್ಬಿಣದ ಕಡಲೆ ಅಲ್ಲ, ಎಷ್ಟೇ ಬರೆದ್ರೂ ಅಂಕಗಳನ್ನ ಕೊಡಲ್ಲ ಅಂತ ಹೇಳಿ ಸಂಸ್ಕೃತವನ್ನೋ ಫ್ರೆಂಚನ್ನೋ ಮತ್ತೊಂದು ಭಾಷೆಯನ್ನೋ ತಗೊಂಡ್ಬಿಡ್ತೀರಿ. ಖಂಡಿತ ಬೇಡ. ಕನ್ನಡ ತುಂಬಾ ಸುಲಭ ಆಗಿರುವಂತಹ ಭಾಷೆ. ಅದ್ ಹೆಂಗೆ ಅಂತ ಹೇಳಿದ್ರೆ ಬಾಳೆಹಣ್ಣನ್ನ ಸುಲಿದು ತಿನ್ನುವಂತಹ ಭಾಷೆ, ಅಷ್ಟು ಸುಲಭ ಆಗಿರುವಂತಹ ಭಾಷೆ. ಬನ್ನಿ ಹಾಗಿದ್ರೆ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಾ ಹೋಗೋಣ. 80 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ. ಒಟ್ಟು 52 ಪ್ರಶ್ನೆಗಳಿರುತ್ತೆ. ಆ 52 ಪ್ರಶ್ನೆಗಳಲ್ಲಿ ಇಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ ನಿಮಗೆ. ಬಹು ಆಯ್ಕೆಯ ಪ್ರಶ್ನೆಗಳೇನಿದೆ, ಮಲ್ಟಿಪಲ್ ಚಾಯ್ಸ್, 10 ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವು ಒಂದೇ ಬಾರಿಗೆ ಬರೀರಿ. ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಜಾಗ ಬಿಟ್ಬಿಡಿ, ಆಮೇಲೆ ಮುಂದಿನ ಭಾಗಕ್ಕೆ ಹೋಗಿ. ಇಲ್ಲಿ 3 ಬರ್ದೆ, ಇನ್ನೊಂದು 3 ಬರ್ದೆ, ಇನ್ನೊಂದು 3 ಬರ್ದೆ ಅಂತ ಹೇಳಿ ಅದನ್ನ ತುಂಡು ತುಂಡಾಗಿ ಬೇರೆ ಬೇರೆ ಕಡೆ ಬರೆಯೋ ಪ್ರಯತ್ನವನ್ನ ಮಾಡಬೇಡಿ. ಒಂದೇ ಕಡೆ ಒಂದೇ ಭಾಗದಲ್ಲಿ ಬರಲಿ. ಮೊದಲನೇದಾಗಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಇಲ್ಲಿ. ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಮಾಯಿತು, ಪತಿಭಕ್ತಿಯೋಳ ಆರಿ ವನಿತೆಯ ತೆರದಿಂ ಸದ್ಭಾವಮನೊಳಕೊಂಡ ಪುಣ್ಯವತಿಯರ್ ಸತಿಯರ್. ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ 3 ಒಂದ್ ರೀತಿನಲ್ಲಿ ಒಂದು ಸಂಶಯ ಮೂಡುವಂತಹ 4 ಆಯ್ಕೆಗಳನ್ನ ಕೊಟ್ಟಿರುವಂತಹ ಪ್ರಶ್ನೆಗಳನ್ನ ಪದ್ಯ ಭಾಗದಿಂದ, ಗದ್ಯ ಭಾಗದಿಂದ, ದೀರ್ಘ ಗದ್ಯ ಭಾಗದಿಂದ ಕೇಳ್ತಾರೆ. ಹಾಗಾಗಿ ಎಚ್ಚರಿಕೆಯಿಂದ ಉತ್ತರ ಕೊಡಿ. ಇಲ್ಲಿ ಎಲ್ಲ ಸತಿಯರು ಪುಣ್ಯವತಿಯರೇ. ಸೀತೆಗೆ ರಾಮನಲ್ಲಿ ಹೆಚ್ಚು ಭಕ್ತಿಯನ್ನ ನಾವಿಲ್ಲಿ ನೋಡ್ತೀವಿ ಅನ್ನೋದನ್ನ ನೋಡಬಹುದು. ಆಮೇಲೆ ಸೀತೆಗೆ ರಾಮನಲ್ಲಿ ಸದ್ಭಾವ ಒಳಗೊಂಡ ಪುಣ್ಯವತಿ, ಸೀತೆಗೆ ಸದ್ಭಾವ ಒಳಗೊಂಡ ಪುಣ್ಯವತಿ, ಪತಿಭಕ್ತಿಯಲ್ಲಿ ಸದ್ಭಾವವು ತೃಣ ಸಮಾನ ಅಂತ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಸದ್ಭಾವಮನೊಳಗೊಂಡ ಪುಣ್ಯವತಿ ಸೀತೆ, ಸೀತೆ ರಾಮನಲ್ಲಿ ಸದ್ಭಾವ ಒಳಗೊಂಡ ಪುಣ್ಯವತಿ ಅನ್ನುವಂಥದ್ದು ಸರಿಯಾದ ಉತ್ತರ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ಉತ್ತರವನ್ನ ಬರೆಯಿರಿ. ಅಂದ್ರೆ ನೀವು ಬರಿಬೇಕು ಅಂತ ಹೇಳಿದ್ರೆ ಬಹು ಆಯ್ಕೆದು 1 ಅಂತ ಹೇಳಿ ಬರೆದು ಇಲ್ಲಿ ಸದ್ಭಾವಮನೊಳಗೊಂಡ ಅಂತ ಹೇಳಿ ಉತ್ತರವನ್ನ ಬರಿಬೇಕಾಗತ್ತೆ. ಸದ್ಭಾವಮನೊಳಗೊಂಡ ಪುಣ್ಯವತಿ ಅಂತ ಹೇಳಿ ಉತ್ತರವನ್ನ ಬರೀರಿ. 1ನೇದಕ್ಕೆ ಈ ಅಂತ ಹೇಳಿ ಉತ್ತರವನ್ನ ಬರೆದ್ರೆ ಅಂಕಗಳನ್ನ ಕೊಡಲ್ಲ. ಪೂರ್ತಿ ಉತ್ತರ ಇದ್ರಷ್ಟೇ ನಾವು ಅಂಕಗಳನ್ನ ಕೊಡ್ತೀವಿ. ಹಾಗಾಗಿ ಚೆನ್ನಾಗಿ ನೆನ್ಪಿಟ್ಕೊಂಡು ಉತ್ತರವನ್ನ ಬರೀರಿ. ಮುಂದಕ್ಕೆ ಹೋಗೋಣ. ಮೊದಲನೇ ಪ್ರಶ್ನೆಯನ್ನ ನೋಡಿದ್ವಿ ಅಲ್ವಾ ನಾವು, ಹೇಗೆ ಉತ್ತರವನ್ನ ಬರಿಬೇಕು ಅಂತ. ನಿಮ್ಮೆಲ್ರಿಗೂ ಹೇಳಿದ್ದೀನಿ, ಉತ್ತರವನ್ನ ಬರೆಯಿರಿ. ಕೇವಲ ಅ ಇ ಉ ಅಂತ ಹೇಳಿ ಅಕ್ಷರಗಳನ್ನ ಮಾತ್ರ ಬರೆಯೋದಕ್ಕೆ ಅಂತ ಹೇಳಿ ಹೋಗ್ಬೇಡಿ. 2ನೇ ಪ್ರಶ್ನೆ, ಗುರು ಹೇಗೆ ವರ್ತಿಸಬಾರದು ಅಂತ ಹೇಳಿದ್ರೆ ಗುರು ಲಘುವಾಗಿ ವರ್ತಿಸಬಾರದು ಅಂತ ಆಗತ್ತೆ. ಗುರು ಲಘುವಾಗಿ ವರ್ತಿಸಬಾರದು ಅನ್ನೋದನ್ನ ನೋಡ್ತಾ ಹೋಗೋಣ. 2ನೇ ಪ್ರಶ್ನೆಗೆ ಗುರು ಹೇಗೆ ವರ್ತಿಸಬಾರದು ಅಂದ್ರೆ ಗುರು ಲಘುವಾಗಿ ವರ್ತಿಸಬಾರದು ಅಂತ ಆಗತ್ತೆ. 3ನೇದು, ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು. ಹಗೆ ಅಂದ್ರೆ ಶತ್ರುವನ್ನ ಏನಂತ ಹೇಳಿ ಉಪೇಕ್ಷೆ ಮಾಡಬಾರ್ದು, ನಿರ್ಲಕ್ಷ್ಯ ಮಾಡಬಾರ್ದು ಅಂತ ಹೇಳಿದ್ರೆ ಶತ್ರುವನ್ನ ಬಾಲಕನೆಂದು. ಪಗೆಯಂ ಬಾಲಕನೆಂಬರೆ, ಪಗೆ ಅಂದ್ರೆ ಹಾಗೆ, ಶತ್ರುವನ್ನ ಬಾಲಕ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಬಾರ್ದು. ದುರ್ಗಂಧ ಬಿಡದಿರುವುದು ಯಾವುದು ಅಂತ ಕೇಳಿದ್ದಾರೆ. ದುರ್ಗಂಧ ಬಿಡದಿರುವುದು ಊರ ಹಂದಿ. ಈ ತರ ನೀವು ಸರಿಯಾದ ಉತ್ತರವನ್ನ ಬರಿತಾ ಹೋಗ್ಬೇಕಾಗತ್ತೆ. ನಾನು ಆಗ್ಲೇ ಹೇಳಿದೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. 2ನೇದು ಅಂತ ಬರೆದು ಇಲ್ಲಿ ನೀವು ಲಘುವಾಗಿ ಅಂತ ಉತ್ತರವನ್ನ ಬರಿಬೇಕಾಗತ್ತೆ. ಹಾಗೇನೆ 3ನೇದು ಬಾಲಕನೆಂದು ಅಂತ ಉತ್ತರವನ್ನ ಬರೆಯಿರಿ. ನಾನಾಗ್ಲೇ ಹೇಳಿದೆ, 4ನೇದಕ್ಕೆ ಆ ಅಂತ ಉತ್ತರ ಬರೋದು ತಪ್ಪು. ಉತ್ತರವನ್ನ ಬರಿಬೇಕಾಗತ್ತೆ. ನೆನ್ಪಿಟ್ಕೊಳ್ತೀರಾ ಅಲ್ವಾ? ಬುದ್ಧಿವಂತ ಮಕ್ಕಳಲ್ವಾ? ಖಂಡಿತ ನೆನ್ಪಿಟ್ಕೊಳ್ತೀರಿ. ಹುಸಿ ನಿದ್ದೆ ಸಾಕು ಅಂತ ಹೇಳಿ ಕವಿ ಹೇಳಿರೋದು ಯಾರಿಗೆ ಅಂತ ಹೇಳಿದ್ರೆ ಮಕ್ಕಳಿಗೆ.
ನಾಗರಿಕತೆಯ ಉನ್ನತಿಯ ಆದರ್ಶದೊಡನೆ ಆರಂಭವಾಗುವ ಅಭಿವೃದ್ಧಿ ಏನಾಗುತ್ತದೆ? ದೂರದೃಷ್ಟಿ ಒಳನೋಟವಿರುವ ಅಭಿವೃದ್ಧಿಯಾಗಿರುತ್ತದೆ. ಮನುಕುಲದ ಪತನಕ್ಕೆ ಕಾರಣವಾಗುತ್ತದೆ. ಮಾನವ ಸಾಮರ್ಥ್ಯಕ್ಕೆ ದಕ್ಕಿದ ವಿಜಯ ಪತಾಕೆಯಾಗಿರುತ್ತದೆ. ಸದೃಢ ಆರ್ಥಿಕತೆಗೆ ಸಹಕಾರಿಯಾಗಿದೆ. 4 ಸರಿನೇ. ಆದರೆ 4ರಲ್ಲಿ ಸೂಕ್ತವಾಗಿರುವಂಥದ್ದು ಯಾವುದು? ದೂರದೃಷ್ಟಿ ಒಳನೋಟವಿರುವ ಅಭಿವೃದ್ಧಿನ ಅದು? ಖಂಡಿತ ಅಲ್ಲ. ಯಾಕೆ? ಸಿಂಹಬಾಲದ ಕೋತಿಗಳು, ವಿಷಲಿಂಗ್ ಥ್ರಶ್ಗಳು ಎಷ್ಟು ಒದ್ದಾಡ್ತಾ ಇವೆ. ಮನುಕುಲದ ಪತನಕ್ಕೆ ಕಾರಣ ಆಗತ್ತೆ. ಇದು ಸರಿಯಾದ ಉತ್ತರ ಅಂತ ಅನ್ನಿಸ್ಕೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ ವಾಲ್ಪರೈ ಒಂದು ಉದಾಹರಣೆಯನ್ನ ಕೊಟ್ಟು ಹೇಳಿರೋದಲ್ವಾ, ಆ ಊರಲ್ಲಿ ನೋಡಿ, ಯುವಕರಿಗೆ ಮೊದಲು ಉದ್ಯೋಗ ಅವಕಾಶ ಇತ್ತು, ಇವಾಗ ಉದ್ಯೋಗ ಅವಕಾಶ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಹಾದ ಬೇಡಿಕೆ ಇತ್ತು, ಇವಾಗ ಚಹಾದ ಬೇಡಿಕೆ ಇಲ್ಲ. ಉತ್ಪಾದನೆ ಕುಸಿತ ಆಗಿದೆ, ಹಾಗಾಗಿ ಉದ್ಯೋಗ ಇಲ್ಲ. ಪರಿಸರ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ ಅಲ್ಲಿದ್ದಂತಹ ಜೀವ ವೈವಿಧ್ಯ ನಾಶ ಆಗಿ ಹೋಗಿದೆ. ಈಗ ಪ್ರಾಣಿಗಳೂ ಇಲ್ಲ, ಆ ಕಡೆ ಕಾಡು ಇಲ್ಲ, ಆ ಕಡೆ ಆರೋಗ್ಯವೂ ಇಲ್ಲ, ಉದ್ಯೋಗವೂ ಇಲ್ಲ, ಎಲ್ಲ ಕಡೆ ಇಲ್ಲ 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 ಅಂತ ಹೇಳಿದ್ರೆ ಮನುಕುಲದ ಪತನಕ್ಕೆ ಕಾರಣ. ಮಾನವ ಸಾಮರ್ಥ್ಯಕ್ಕೆ ದಕ್ಕಿದ ವಿಜಯ ಪತಾಕೆ ಅಂತಿರುತ್ತೆ ಅಂತ ಅನ್ನಿಸಬಹುದು. ಯಾಕೆ? ತುಂಬಾ ಚೆನ್ನಾಗಿ ಇವಾಗ ಅದು ಹಸಿರು ಹೊದ್ದು ಮಲಗಿದಂತಿದೆ, ಹಾಗಿದೆ ಹೀಗಿದೆ ಅಂತ. ಆದ್ರೆ ನಿಜವಾಗ್ಲೂ ಮನುಕುಲಕ್ಕೆ ಅದು ಪತನವೇ ಆಗಿದೆ ಅಂತ ಸರಿಯಾದ ಉತ್ತರ. ಮುಂದಿಂದು, ಹಳ್ಳಿಯ ಚಹಾ ಫಳಾರದಂಗಡಿಯ ಹೆಸರೇನು? ಎಲ್ಲ ಭವನ ಅಂತಾನೆ ಹೇಳಿದೆ, ಯೋಚನೆ ಮಾಡಿ ಬರಿಬೇಕಾಗತ್ತೆ. ಉತ್ತರ ಚಂದ್ರ ಭವನ. ಅಲ್ರಿ, ಲೈನ್ ಮೇಲೆ ಬಿದ್ದ ಮರ ತೆಗೆದು ಹಾಕೋದು ಕಾನೂನು ಬಾಹಿರ ಕೆಲಸ ಅಂತ ನಿಮ್ಮ ಬಾಯಲ್ಲೇ ನಾನು ಕೇಳ್ತಾ ಇರೋದು. ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಅವನ ಡಿಪಾರ್ಟ್ಮೆಂಟಿನ ಕಂಬದ ಮೇಲೆ ಬಿದ್ದರೆ ಅವನು ಅದನ್ನು ತೆಗೆದು ಹಾಕೋಬೇಕೋ ಬೇಡವೋ ಹೇಳಿ? ಲೇಖಕರ ಈ ಮಾತುಗಳಿಗೆ ಕೆಳಗಿನ ಯಾವ ಹೇಳಿಕೆ ಸೂಕ್ತ ಸ್ಪಷ್ಟನೆ ಆಗಿದೆ? ಪದ್ಯದಿಂದ, ಗದ್ಯದಿಂದ, ದೀರ್ಘಗದ್ಯದಿಂದ ಈ ಥರದ ಒಂಚೂರು ಮೇಲ್ಮಟ್ಟದ ಉತ್ತರಗಳನ್ನು ನಿರೀಕ್ಷೆ ಮಾಡೋ ಪ್ರಶ್ನೆಗಳನ್ನು ಕೇಳ್ತಾರೆ. ಯೋಚನೆ ಮಾಡಿ ಉತ್ತರ ಕೊಡಿ. ಮರ ತೆಗೆಯೋದು ಕಾನೂನು ಬಾಹಿರ ಕೆಲಸ. ಮರ ಬೀಳುತ್ತಲೇ ಇರುತ್ತೆ, ತೆಗೆಯೋದು ನಿಮ್ಮ ಕರ್ತವ್ಯ. ಲೈನ್ ಮೇಲೆ ಮರ ಬೀಳೋದು ಸಾಮಾನ್ಯ ಸಂಗತಿ. ಲೈನ್ ಮೇಲೆ ಬಿದ್ದ ಮರ ತೆಗೆಯೋದು ತಪ್ಪಲ್ಲ. ಯಾವ ಉತ್ತರವನ್ನ ಬರೆಯೋಣ? ಯಾವ ಉತ್ತರ ಅಂತ ಹೇಳಿದ್ರೆ, ಲೈನ್ ಮೇಲೆ ಬಿದ್ದ ಮರವನ್ನ ತೆಗೆಯೋದು ತಪ್ಪಲ್ಲ. ಯಾಕೆ ತಪ್ಪಲ್ಲ ಅಂತ ಹೇಳಿದ್ರೆ, ಲೈನ್ ಮೇಲೆ ಮರ ಬಿದ್ದಿದ್ದನ್ನ ತೆಗಿಲಿಲ್ಲ ಅಂತ ಹೇಳಿದ್ರೆ ಅದು ಕರೆಂಟ್ಗೆ ಅನಾನುಕೂಲತೆಯನ್ನ ಉಂಟು ಮಾಡುತ್ತೆ. ಹಾಗಾಗಿ ಲೈನ್ ಮೇಲೆ ಬಿದ್ದಂತಹ ಮರ ತೆಗೆಯೋದು ತಪ್ಪಲ್ಲ. ಮರ ತೆಗೆಯೋದು ಕಾನೂನು ಬಾಹಿರ ಕೆಲಸ ಅಂತ ಆಗತ್ತಾ? ಖಂಡಿತ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಕಾನೂನಿನ ಪರವಾಗಿರುವಂಥದ್ದೇ. ಮರ ಬೀಳುತ್ತಲೇ ಇರುತ್ತದೆ, ತೆಗೆಯೋದು ನಿಮ್ಮ ಕರ್ತವ್ಯ ಅಂತ ಹೇಳಿದ್ರೆ, ತೆಗೆಯೋದು ಯಾರ ಕರ್ತವ್ಯ? ಕರೆಂಟ್ ಡಿಪಾರ್ಟ್ಮೆಂಟಿನವರ ಕರ್ತವ್ಯ. ಲೈನ್ ಮೇಲೆ ಮರ ಬೀಳೋದು ಸಾಮಾನ್ಯ ಸಂಗತಿ. ಇವೆಲ್ಲ ತೀರಾ ಸರಳವಾಗಿರುವಂಥ ಉತ್ತರಗಳು. ಸರಿಯಾದ ಉತ್ತರ ಈ ಆಗಿದೆ. ಆನೆ ಇಲ್ಲದ್ದರಿಂದ ವೇಲಾಯುಧ ಕೆಲಸಕ್ಕೆ ಸೇರಿದ್ದಲ್ಲಿ? ಅವನು ಸೇರಿದ್ದು ಸಾಮಿಲ್ಲಿನಲ್ಲಿ. ಸಾಮಿಲ್ ಯಾರದ್ದಾಗಿತ್ತು? ಶಿವೇಗೌಡರದ್ದಾಗಿತ್ತು. ಹಾಗಾಗಿ ಶಿವೇಗೌಡರ ಸಾಮಿಲ್ಲಿನಲ್ಲಿ. ಪೊಲೀಸರು ಏನಂತ ಹೇಳಿ ಮಹಜರು ಬರ್ಕೊಂಡ್ರು ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ನಿಮಗೆ ಸಂಶಯವನ್ನ ಮೂಡಿಸುವಂತಹ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಹೆಣ ಸಿಕ್ಕಿದೆ ಆದರೆ ಕೋವಿ ಸಿಗಲಿಲ್ಲ, ಕೋವಿಯೂ ಸಿಕ್ಕಿಲ್ಲ ಹೆಣವೂ ಇಲ್ಲ, ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ, ಕೋವಿಯೂ ಸಿಕ್ಕಿದೆ ಹೆಣವೂ ಸಿಕ್ಕಿದೆ. ಎಷ್ಟು ಕನ್ಫ್ಯೂಸ್ ಮಾಡಿಸ್ತಾರೆ ನಿಮಗೆ. ಇಲ್ಲಿ ಏನಿದೆ? ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಕ್ಕಿಲ್ಲ, ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಕ್ಕಿಲ್ಲ. ಕೋವಿ ಕೂಡ ಎಲ್ಲೋ 10 ಕಿಲೋಮೀಟರ್ ದೂರದಲ್ಲಿ ಸಿಕ್ಕಿದೆ, ಆದರೆ ನಾಗರಾಜನ ಹೆಣ ಸಿಕ್ಕಿಲ್ಲ ಅನ್ನೋಂಥದ್ದು ಸರಿಯಾದ ಉತ್ತರ. ಮುಂದೆ ಹೋಗೋಣ. ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬರೆಯಿರಿ. ನೋಡಿ ಇಲ್ಲಿ ಬರೆಯಿರಿ. ಉತ್ತರ ಏನ್ ಮಾಡಬೇಕು? ಬರಿಬೇಕು. ಈಗ 11ನೇ ಪ್ರಶ್ನೆ, 11ನೇ ಪ್ರಶ್ನೆ ಅಂತ ಹೇಳಿ ಹಾಕಿ ಉತ್ತರ ಬರೆಯೋಣ. ಯಾವುದರ ಬಗ್ಗೆ ತಿಳಿಯಲು ಲೇಖಕಿ ಕಮಲಮ್ಮ ಮೇಡಮ್ ಅವರನ್ನ ಭೇಟಿ ಮಾಡಿದ್ರು? ಯಾವುದರ ಬಗ್ಗೆ? ಕಿಡ್ನಿ ಸ್ಟೋನ್ ಬಗ್ಗೆ. ಇದು ಮೊದಲನೇ ಉತ್ತರ. ಇಲ್ಲಿ ನೀವು 11 ಅಂತ ಬರೆದು ಕಿಡ್ನಿ ಸ್ಟೋನ್ ಅಂತ ಹೇಳಿ ಬರಿಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? 12ನೇದು ಅಂತ ಹೇಳಿ ಬರೆದು ಉತ್ತರವನ್ನ ಬರಿಬೇಕು. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಏನಾಗ್ತಾರೆ? ಅವರು ದ್ವೀಪ ಜೀವಿಗಳಾಗ್ತಾರೆ. ಇದು 2ನೇ ಉತ್ತರ. ಅಂದ್ರೆ ಸುತ್ತ ಕನ್ನಡ ಭಾಷೆ ಇದೆ, ಮಧ್ಯದಲ್ಲಿ ಅವ್ರ ಭಾಷೆಯನ್ನ ಮಾತಾಡ್ಕೊಂಡಿದ್ದು ಬಿಡ್ತಾರೆ. ಅವರಿಗೂ ಸುತ್ತ ಇರುವಂತಹ ನೀರಿಗೂ ಯಾವುದೇ ರೀತಿಯ ಸಂಪರ್ಕ ಇರಲ್ಲ.
ಧಣಿ ಎಂದಿಗೂ ಯಾರ ಮಾತನ್ನ ನಂಬೋದಿಲ್ಲ, ಅವರು ಒಕ್ಕಲ ಮಕ್ಕಳ ಮಾತನ್ನ ನಂಬುವುದಿಲ್ಲ. ಯಾಕೆ? ಒಕ್ಕಲ ಮಕ್ಕಳು ಅಂದ್ರೆ ಬಡವರ ಮಾತನ್ನ, ಉಳುಮೆ ಮಾಡುವಂತಹ ರೈತರ ಮಾತನ್ನ, ಕಷ್ಟಪಟ್ಟು ದುಡಿಯೋರ ಮಾತನ್ನ ಧಣಿಗಳು ನಂಬಲ್ಲ. ಯಾಕೆ ಅಂತ ಹೇಳಿದ್ರೆ ನಂಬೋ ಅನಿವಾರ್ಯತೆ ಅವ್ರಿಗಿಲ್ವಲ್ಲ, ಆ ಕಾರಣಕ್ಕೆ. ವಿಜ್ಞಾನದ ಅಡಿಪಾಯ ಯಾವುದು ಅಂತ ಹೇಳಿದ್ರೆ ಪ್ರಶ್ನೆ ಕೇಳುವುದು. ಯಾಕೆ ಅಂತ. ಹಾಗಂತ ಎಲ್ಲದಕ್ಕೂ ನೀವು ಪ್ರಶ್ನೆ ಕೇಳ್ತಾ ಕುತ್ಕೊಳ್ಬೇಡಿ. ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕುತೂಹಲ ಮೂಡಿಸುವಂತಹ ವಿಷಯಗಳಾದ್ರೆ ಪ್ರಶ್ನೆಯನ್ನ ಕೇಳಬಹುದು. ಆವಾಗಷ್ಟೇ ಯಾಕೆ ಈ ಆಪಲ್ ಕೆಳಗೆ ಯಾಕೆ ಬಿತ್ತು ಅಂತ ಕೇಳಿದ್ದಕ್ಕೆ ಉತ್ತರ ಕಂಡ್ಕೊಳ್ಳೋಕಾಯ್ತಲ್ವ. ಹಾಗಾಗಿ ಮನೋರಮೆ ಯಾವ ಕತೆ ಹೇಳಬೇಕೆಂದು ಕೇಳಿದಳು. ಮನೋರಮೆ ಶ್ರೀರಾಮಾಶ್ವಮೇಧ, ಶ್ರೀರಾಮನ್ ಅಶ್ವಮೇಧಂ ಕೈಗೊಂಡನೆಂಬರಲ್ತೆ ಆ ಕಥೆಯೇ ಅಕ್ಕುಂ. ಹಾಗಾಗಿ ಶ್ರೀರಾಮಾಶ್ವಮೇಧ ಅಂತ ಹೇಳಿ ಇಲ್ಲಿ 13, 14, 15 ಅಂತ ಬರೆದು ಉತ್ತರವನ್ನ ನೀವು ಬರಿಬೇಕಾಗತ್ತೆ. ಇದಿಷ್ಟು ಬಿಟ್ಟ ಪದವನ್ನ ತುಂಬಿ. ಮುಂದಿಂದು ಹೊಂದಿಸಿ ಬರೆಯಿರಿ. ಅಲ್ಲೇನ್ ಕೇಳಿದ್ದಾರೆ ಮತ್ತೆ ಹೇಳ್ತಿದ್ದೀನಿ, ಹೊಂದಿಸಿ ಬರೆಯಿರಿ. ಹೊಂದಿಸಿ ಅಲ್ಲ, ಹಿಂಗೊಂದು ಹಾಕ್ದೆ, ಹಿಂಗೊಂದು ಹಾಕ್ದೆ, ಹಿಂಗೊಂದು ಹಾಕ್ದೆ, ಹಿಂಗೊಂದು ಹಾಕ್ದೆ ಅಲ್ಲ, ಹೊಂದಿಸಿ ಬರಿಬೇಕಾಗತ್ತೆ. ಇಲ್ಲಿ ಆ ಈ ಬರೆದು 5ಕ್ಕೆ ಉತ್ತರವನ್ನ ಬರೀರಿ. ಮೊದಲನೇದು ಕುಮಾರವ್ಯಾಸ. ಕುಮಾರವ್ಯಾಸ ಹುಡ್ಕೋಣ, ಏನಿದೆ ಇಲ್ಲಿ? 4ನೇದು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಅಂತ ಬರಿಬೇಕು. ಇಲ್ಲಿಂದ ಲೈನ್ ಎಳೆಯೋದಲ್ಲ. ಜಾಲಿಯ ಮರದಂತೆ. ಜಾಲಿಯ ಮರದಂತೆ ಅನ್ನೋಂಥದ್ದು ಬರೆದವ್ರು ಯಾರು? ಪುರಂದರ ದಾಸರು. ಸೊ ಇಲ್ಲಿ ಪುರಂದರ ದಾಸರು ಅಂತ ಹೇಳಿ ಬರಿತಾ ಹೋಗ್ಬೇಕು. 2ನೇದು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ. ಇದನ್ನ ಬರೆದವ್ರು ಯಾರು? ಲಲಿತಾ ಸಿದ್ದಬಸವಯ್ಯ. ಹಾಗಾಗಿ ಲಲಿತಾ ಸಿದ್ದಬಸವಯ್ಯ ಪೂರ್ತಿ ಉತ್ತರವನ್ನ ಬರಿಬೇಕಾಗತ್ತೆ. 4ನೇದು ಚಿಟ್ಟೆ ಮತ್ತು ಜೀವಯಾನ ಅನ್ನುವಂಥದ್ದು ಯಾರಿಗೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಅದು ಹತ್ತಿ ಚಿತ್ತ ಮತ್ತು ಪದ್ಯಕ್ಕೆ ಸಂಬಂಧಪಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಹತ್ತಿ ಚಿತ್ತ ಮತ್ತು ಅನ್ನುವಂತಹ ಪದ್ಯವನ್ನ ಚಿಟ್ಟೆ ಮತ್ತು ಜೀವಯಾನ ಅನ್ನುವಂತಹ ಆಕರ ಗ್ರಂಥದಿಂದ ತಗೊಂಡಿದ್ದಾರೆ. ಅದಕ್ಕೆ ಒಮ್ಮೆ ನಗುತ್ತೇವೆ ಅದನ್ನ ಬರೆದವ್ರು ಯಾರು? ಸುಕನ್ಯಾ ಮಾರುತಿ. ಹೀಗೆ ಪೂರ್ತಿ ಉತ್ತರವನ್ನ ಬರೆದ್ರಷ್ಟೇ ನಿಮಗೆ ಅಂಕಗಳು ಸಿಗುತ್ತೆ. ನೀವಿಲ್ಲೇನಾದ್ರೂ 2, 4, 6 ಅಂತ ಬರೆದ್ರೆ ಅಂಕಗಳು ನೀಡಲಾಗುವುದಿಲ್ಲ. ಆಯ್ತಾ? ಪೂರ್ತಿ ಉತ್ತರಗಳನ್ನ ಬರಿತಾ ಹೋಗ್ಬೇಕು. ಇನ್ನ ಆ ವಿಭಾಗಕ್ಕೆ ಬರೋಣ. ಇಲ್ಲಿ 2, 3 ವಾಕ್ಯಗಳಲ್ಲಿ ಉತ್ತರಿಸಬೇಕು. ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿರಲಿ ನಿಮ್ಮ ಉತ್ತರಗಳು. ಮೊದಲನೇದು, ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಅಂತ ಹೇಳಿದ್ರೆ, ರಾವಣನು ರಾಮ ಲಕ್ಷ್ಮಣರನ್ನು ಯುದ್ಧದಲ್ಲಿ ಸೋಲಿಸಿ ರಥವಿಲ್ಲದವರ ಹಾಗೆ ಮಾಡಿ ಆಮೇಲೆ ಸೀತೆಯನ್ನ ಒಪ್ಪಿಸುವ ನಿರ್ಧಾರಕ್ಕೆ ಬರುತ್ತಾನೆ. ನೋಡಿ, ಮೊದಲನೇದು ಯುದ್ಧ, ರಾಮ ಲಕ್ಷ್ಮಣರನ್ನ ಸೋಲಿಸಿ ಸೀತೆಯನ್ನ ವಾಪಸ್ ಮಾಡುವಂತಹ ವಿಧಾನ. ಇಷ್ಟೇ 3 ಅಂಶಗಳಲ್ಲಿ ಬೇಕಾಗಿರೋದು. ಉಳಿದ 4 ಪಾಂಡವರ ಭಿನ್ನ ಸ್ವಭಾವಗಳ ಬಗ್ಗೆ ದ್ರೌಪದಿಯ ಅಭಿಪ್ರಾಯವೇನು? ಉಳಿದ 4 ಅಂತ ಹೇಳಿದ್ರೆ ಯಾರು ಬರ್ತಾರೆ? ಭೀಮನನ್ನ ಬಿಟ್ಟು ಧರ್ಮರಾಯ, ಅರ್ಜುನ, ನಕುಲ, ಸಹದೇವ. ಧರ್ಮರಾಯನಿಗೆ ಏನಾಗಿದೆ? ಧರ್ಮಕ್ಷಮೆಯ ಗ್ರಹ ಹಿಡಿದಿದೆ. ಅರ್ಜುನನಿಗೆ ಅಣ್ಣನ ಆಜ್ಞೆಯನ್ನ ಮೀರೋದು ಗೊತ್ತಿಲ್ಲ. ನಕುಲ ಸಹದೇವರು ಕೀಚಕನನ್ನ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. 3 ವಿಷಯ. ಇದನ್ನ ವಾಕ್ಯ ರೂಪದಲ್ಲಿ ಬರೆದು ಬಿಟ್ರಾಯ್ತು. ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ಕವಿಯ ಪ್ರಕಾರ ಮುಪ್ಪು ಚಿಂತನೆಯಲ್ಲಿ ಮುಳುಗಿರಬೇಕು, ಹರೆಯ ಜೀವನೋತ್ಸಾಹವನ್ನ ತುಂಬುತ್ತದೆ ಅಥವಾ ಜೀವನೋತ್ಸಾಹದಿಂದ ಕೂಡಿರುತ್ತದೆ. ಮುಪ್ಪು ಚಿಂತನೆ, ಹರೆಯ ಜೀವನೋತ್ಸಾಹ. ನೆನ್ಪಿಟ್ಕೊಂಡ್ರೆ ವಾಕ್ಯದ ರೂಪದಲ್ಲಿ ಬರೆದ್ರೆ ಆಗೋಯ್ತು. ಇಷ್ಟೇ ಬರೆದ್ರೆ 2 ಅಂಕಗಳನ್ನ ಕೊಡ್ತೀವಾ? ಖಂಡಿತವಾಗ್ಲೂ ಕೊಡ್ತೀವಿ. 4ನೇ ಪ್ರಶ್ನೆ, ಮುದುಕ ಏನೆಂದು ಗೋಗರೆಯುತ್ತಾನೆ? ಮುದುಕ ಎಲ್ಲಿದ್ದಾನೆ? ಅಸ್ಸಾಮಲ್ಲಿದ್ದಾನೆ. ಅವನು ಕನ್ನಡ ಮಾತೇ ಮರ್ತು ಹೋಗ್ಬಿಟ್ಟಿದೆ. ಹಾಗಾಗಿ ಆಡು ಆಡು ಮಾತಾಡು ನಿಲ್ಲಿಸದಿರು, ಮಾತೇ ಮರೆತು ಹೋಗಿದೆ ಕಣೆ ಅಂತ ದಯವಿಟ್ಟು ಮಾತಾಡು ಅಂತ ಹೇಳಿ ತನ್ನ ಪತ್ನಿಯ ಬಳಿ ಗೋಗರೆಯುತ್ತಾನೆ. ಮುಂದೆ ಗದ್ಯ ಭಾಗದ್ದು, ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಿತವಾಗತೊಡಗಿತ್ತು? ಕೊನೆಯಲ್ಲಿ ಬಸಲಿಂಗನಿಗೆ ತನ್ನ ಜಾತಿ, ಮಠದ ಗುರು ಅಥವಾ ತನ್ನ ಹೊಲ ಇವು ಯಾವುದೂ ಕೂಡ ತನ್ನ ಕಣ್ಣನ್ನ ಉಳಿಸುವುದಿಲ್ಲ ಅನ್ನುವಂಥದ್ದು ನಿಶ್ಚಿತವಾಗತೊಡಗಿತ್ತು. ಈ ಪದಗಳನ್ನ ನಾವು ಉತ್ತರದಲ್ಲಿ ನಿರೀಕ್ಷೆ ಮಾಡ್ತೀವಿ. ಈ ಪದಗಳನ್ನ ನೀವು ಸರಿಯಾಗಿ ನೆನಪಿಟ್ಕೊಂಡು ಬರಿಬೇಕಾಗತ್ತೆ.
ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನವಿರಬೇಕೆಂದು ಹಾಮಾನಾಯಕ್ ಅವರು ಹೇಳ್ತಾರೆ. ನೋಡಿ ನೆನ್ಪಿಟ್ಕೊಳ್ಳಿ, ಇಲ್ಲೂ ಕೂಡ ಅಷ್ಟೇನೆ, 2 ವಾಕ್ಯ ಸಾಕು. ಕರ್ನಾಟಕದಲ್ಲಿ ಕನ್ನಡವೇ ರಾಜ ರಾಣಿ ಎಲ್ಲವೂ ಪ್ರಥಮ ಅವನೇ ಎಲ್ಲವೂ, ಉಳಿದೆಲ್ಲವೂ ಕೂಡ ಸೇವಕನ ಸ್ಥಾನದಲ್ಲಿರಬೇಕು. ನೆನ್ಪಿಟ್ಕೊಳ್ಳಿ, ರಾಜ ರಾಣಿ ರಾಜಕುಮಾರಿ ಎಲ್ಲವೂ ಕನ್ನಡವೇ, ಉಳಿದ ಭಾಷೆಗಳೆಲ್ಲವೂ ಸೇವಕ ಸ್ಥಾನದಲ್ಲಿರಬೇಕು. ರಾಜ ರಾಣಿ ರಾಜಕುಮಾರಿ ಇದ್ದು ಉಳಿದ ಭಾಷೆಗಳು ಸೇವಕ ಸ್ಥಾನ ಅಂತ ಇದ್ರೆ 2 ಅಂಕ. ಕಲಾಂ ಅವರು ತಾವು ಆತ್ಮಕಥೆಯನ್ನ ಬರೆದದ್ದು ಯಾತಕ್ಕಾಗಿ ಅಂತ ಕೇಳಿದ್ರೆ, ತನ್ನದೇ ಹಾಗೆ ಇರುವಂತಹ ಯಾವುದೋ ಒಬ್ಬ ಹುಡುಗನಿಗೆ ಅಥವಾ ಯಾವುದೋ ಒಬ್ಬ ಮಗುವಿಗೆ ತನ್ನ ಜೀವನ ಮಾದರಿಯಾಗಬಹುದು ಓದಿದಾಗ ಅನ್ನೋ ಉದ್ದೇಶಕ್ಕಾಗಿ ಅವರ ಆತ್ಮಕಥೆಯನ್ನ ಬರೆದಿದ್ದಷ್ಟೆ. ಹಳ್ಳಿಯ ಚಹಾದಂಗಡಿ ಅಂದ್ರೆ ಹೇಗಿರುತ್ತದೆ? ಮುರುಕು 3 ಕಾಲಿನ ಕುರ್ಚಿ ಇರುತ್ತದೆ, ಮುರುಕು ಬೆಂಚ್ ಇರುತ್ತದೆ, ನೋಡುವುದಕ್ಕೆ ಅಷ್ಟೇನು ಆಕರ್ಷಕವಾಗಿ ಇರೋದಿಲ್ಲ. ಅಷ್ಟೇ, ಬೆಂಚು ಕುರ್ಚಿ ಆಕರ್ಷಕವ ಅಲ್ವಾ, ಈ 3 ಅಂಶಗಳನ್ನ ಬರೆದ್ರೆ 2 ಅಂಕ ಖಂಡಿತವಾಗಿ ಬರುತ್ತೆ. ದೀರ್ಘಗದ್ಯಕ್ಕೆ ಹೋಗೋಣ. ಮಠದವರಿಗೆ ಆನೆಗಿಂತ ವೇಲಾಯುಧನನ್ನ ಸಾಕೋದಕ್ಕೆ ತ್ರಾಸಾಗಿದ್ಯಾಕೆ? ಮಠದವರಿಗೆ ಆನೆಯನ್ನ ಸಾಕೋದ್ ಸುಲಭ, ವೇಲಾಯುಧನನ್ನ ಸಾಕೋದ್ ಕಷ್ಟ ಆಗಿದ್ಯಾಕೆ ಅಂದ್ರೆ, ಮೊದಲ ಪಾಯಿಂಟು, ಅವನು 24 ಗಂಟೆಯೂ ಕುಡ್ದಿರ್ತಾ ಇದ್ದ. 2ನೇದೇನು, ಮಠದ ಸಾತ್ವಿಕ ವಾತಾವರಣಕ್ಕೆ ಅವನು ವಿರುದ್ಧವಾಗಿದ್ದ. ಸಾತ್ವಿಕ ವಾತಾವರಣ ಅನ್ನೋಂಥದ್ದನ್ನ ಖಂಡಿತ ಬರೀರಿ. ಆ ಪದವನ್ನ ಮೌಲ್ಯಮಾಪನ ಮಾಡಬೇಕಾದ್ರೆ ನಿರೀಕ್ಷೆ ಮಾಡ್ತೀವಿ. ಹಾಗಾಗಿ 24 ಗಂಟೆ ಕುಡಿದೇ ಇರುತ್ತಿದ್ದ, ಮಠದ ಸಾತ್ವಿಕ ವಾತಾವರಣಕ್ಕೆ ತೊಂದರೆ ಕೊಡ್ತಾ ಇದ್ದ. ಈ 2 ವಾಕ್ಯಗಳನ್ನ ಬರೆದ್ರೆ ಸಾಕು. ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ 1 ಎನಿಮಿಗಳು ಯಾರು? ಒಟ್ಟು 3 ಡಿಪಾರ್ಟ್ಮೆಂಟ್ ಇದೆ. 3 ಡಿಪಾರ್ಟ್ಮೆಂಟಿನ ಹೆಸರನ್ನ ಸರಿಯಾಗಿ ಬರೀರಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಅರಣ್ಯ ಇಲಾಖೆಗೆ ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಒಂದು ಯಾವ್ದಿದೆ ನಿಮಗೆ, ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಒಂದು ಬರುತ್ತೆ, ವಿದ್ಯುತ್ ಶಕ್ತಿ ಇಲಾಖೆ ಬರುತ್ತೆ. ಇನ್ನೊಂದು ಟೆಲಿಫೋನ್ ಡಿಪಾರ್ಟ್ಮೆಂಟು, ಇನ್ನೊಂದು PWD ಡಿಪಾರ್ಟ್ಮೆಂಟು. 3 ಡಿಪಾರ್ಟ್ಮೆಂಟು ನಂಬರ್ 1 ಎನಿಮಿಗಳು. ಇಷ್ಟೇ ಬರೆದ್ರೆ 2 ಅಂಕ ಕೊಡ್ತೀವಿ, ಸಾಕು. 2-3 ವಾಕ್ಯ, ನೀವು 2 ವಾಕ್ಯದಲ್ಲಿ ಬರೆದಿದ್ದೀರಲ್ಲ. ದುರ್ಗಪ್ಪ ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಅಂತ ಹೇಳಿ ಹೇಗೆ ವಿವರಿಸ್ತಾನೆ? 3 ಅಂಶಗಳನ್ನ ಬರೀಬೇಕು. ಇಲ್ಲಿಯವರೆಗೂ ಯಾರೂ ಕೂಡ ಸರ್ವಿಸ್ ಮುಗಿಸಿ ರಿಟೈರ್ ಆಗಿಲ್ಲ. ಒಂದ್ಸತಿ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ಗೆ ಸೇರ್ಕೊಂಡ್ರೆ ಅವರು ತಮ್ಮ ಜೀವನ ಪೂರ್ತಿ ಬದುಕ್ತಾರೆ ಅಂತ ಹೇಳಿ ಖಂಡಿತ ಸಾಧ್ಯವಿಲ್ಲ. ಅದು ಸಾವಿನೊಂದಿಗೆ ಸೆಣಸಾಟ ಅಂತ, ತನ್ನ ಕೆಲಸ ಅಪಾಯಕಾರಿ ಅಂತ ಹೇಳ್ತಾನೆ. ಯಾವ್ದಾವ್ದು ಹೇಳಿದೆ ನಾನು? ಒಂದು, ಯಾರು ಕೂಡ ಇಲ್ಲಿಯವರೆಗೆ ಲೈನ್ಮನ್ಗಳು ಸರ್ವಿಸ್ ಪೂರ್ತಿ ಮುಗಿಸಿ ರಿಟೈರ್ ಆಗಿಲ್ಲ. 2ನೇದು, ಇದು ಸಾವಿನೊಂದಿಗೆ ಸೆಣಸಾಟವನ್ನ ನಡೆಸುವಂಥದ್ದು. ಮುಂದಿನ ಪ್ರಶ್ನೆ, ಆನೆಯನ್ನ ಹದ್ದು ಬಸ್ತಿನಲ್ಲಿಡೋದ್ರ ಬಗ್ಗೆ ವೇಲಾಯುಧನ ಅಪ್ಪ ಏನು ತಿಳಿಸಿದ್ದ? ಇದಕ್ಕೆ ಯಾವಾಗ್ಲೂ ನೀವು ನಮಗೆ ಒಂದ್ ರೀತಿನಲ್ಲಿ ನೋಡಿ ಹೇಳಕ್ಕೇನೆ ಖುಷಿ ಆಗತ್ತೆ. ಆ ಥರದೊಂದು ಉತ್ತರವನ್ನ ಬರೀತೀರಾ. ಏನನ್ನ ಬರಿಬೇಕು? ಕಾಲಿನ ಉಗುರುಗಳ ಬಳಿ ಏನನ್ನ ಹಾಕಿ ತಿವಿಬೇಕು? ಅಂಕುಶದಿಂದ ತಿವಿಯಬೇಕು. ಹಾಗೆ ಎಷ್ಟು ಸಲ ತಿವಿಯಬೇಕು? 4 ಸಲ ತಿವಿಯುವುದರೊಳಗೆ ಎಂತಹ ಪುಂಡು ಆನೆಯಾದ್ರೂ ವಶಕ್ಕೆ ಬರುತ್ತೆ, ಹದ್ದು ಬಸ್ತಿಗೆ ಬರುತ್ತೆ. ನೋಡಿ, ಈ 3 ಪದಗಳನ್ನ ನೆನ್ಪಿಟ್ಕೊಳ್ಳಿ. ಕಾಲಿನ ಉಗುರಿನ ಬಳಿ ಅಂಕುಶದಿಂದ ತಿವಿಬೇಕು, 4 ಸತಿ ತಿವಿಯೋದ್ರೊಳಗೆ ಪುಂಡು ಆನೆ ಆದರೂ ಕೂಡ ಹದ್ದು ಬಸ್ತಿಗೆ ಬರುತ್ತೆ. 2 ವಾಕ್ಯದಲ್ಲಿ ಬರೆದ್ರೆ ಸಾಕು, ಆರಾಮಾಗಿ ನಿಮಗೆ ಅಂಕಗಳು ಸಿಗುತ್ತೆ. ಮುಂದಿನ ವಿಭಾಗಕ್ಕೆ ಹೋಗೋಣ. ಈ ವಿಭಾಗ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಸಂದರ್ಭ ಸ್ವಾರಸ್ಯ ಬರೆಯೋದು ಹೇಗೆ ಅಂತ ಹೇಳಿ ಈಗಾಗಲೇ ಕಲ್ತ್ಕೊಂಡಿದ್ದೀವಿ, ನಿಮಗೆ ಹೇಳ್ಕೊಟ್ಟಿರ್ತಾರೆ. ಆದರೆ ಮತ್ತೊಂದ್ಸಲಿ ನೋಡೋದಾದ್ರೆ 29ನೇ ಪ್ರಶ್ನೆ ಏನ್ ಮಾಡ್ಬೇಕು ಹೇಳಿ? 3 ಅಂಶಗಳನ್ನ ಬರೆಯೋದು ನೆನಪಿದೆ ಅಲ್ಲ? ಮೊದಲನೇದಾಗಿ ಆಯ್ಕೆ. ಈ ವಾಕ್ಯವನ್ನ ಯಾರು ಬರೆದಿರುವಂತಹ ಯಾವ ಪದ್ಯ ಭಾಗ ಗದ್ಯ ಭಾಗದಿಂದ ಆರಿಸಲಾಗಿದೆ ಬರಿಬೇಕಾಗತ್ತೆ. 2ನೇದೇನಿದೆ? ಸಂದರ್ಭ, ಯಾವ ಸಂದರ್ಭದಲ್ಲಿ ಅಂತ. 3ನೇ ಭಾಗ ಸ್ವಾರಸ್ಯ. ಕೆಲವಂ ಬಲ್ಲವರಿಂದ ಕಲ್ತು. ಈ ವಾಕ್ಯವನ್ನ ಪುಲಿಗೆರೆ ಸೋಮನಾಥ ಬರೆದಿರುವಂತಹ ಪಗೆಯಂ ಬಾಲಕನೆಂಬರೆ ಎಂಬ ಪದ್ಯ ಭಾಗದಿಂದ ಆರಿಸ್ಕೊಂಡಿದ್ದೀವಿ. ಸಂದರ್ಭ ಅಂತ ಹೇಳಿದ್ರೆ
ನಾವು ಜೀವನದಲ್ಲಿ ಕಲಿಯುವ ವಿಧಾನಗಳು ಯಾವ್ಯಾವು ಅನ್ನೋದನ್ನ ವಿವರಿಸೋ ಸಂದರ್ಭದಲ್ಲಿ ಈ ವಾಕ್ಯವನ್ನ ಬಳಸಲಾಗಿದೆ. ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ನಾವು ಬರೀ ಓದು ಬರಹದಿಂದಷ್ಟೇ ಅಲ್ಲದೇನೆ ಬಲ್ಲವರು ಯಾವುದೋ ಒಂದು ವಿಷಯವನ್ನು ತಿಳಿದವರಿಂದಲೂ ಕಲಿಯಬಹುದು ಅಂತ ಹೇಳೋದು ಈ ವಾಕ್ಯದ ಸ್ವಾರಸ್ಯ. ಅಂದ್ರೆ ಪಠ್ಯನೇ ಓದಬೇಕು, ಸ್ಕೂಲಿಗೆ ಹೋಗ್ಬೇಕು, ಮತ್ತೊಂದೇ ಮಾಡಬೇಕು ಅಂತಿಲ್ಲ, ತಿಳಿದವರಿಂದಲೂ ಕೂಡ ನಾವು ತಿಳ್ಕೊಳ್ಬಹುದು ಅನ್ನೋದು ಆ ವಾಕ್ಯದ ಸ್ವಾರಸ್ಯ ಆಗುತ್ತೆ. ಇನ್ನ 30ನೇ ಪ್ರಶ್ನೆಯನ್ನ ನೋಡೋಣ. ಹಬ್ಬಲಿಯವರ ರಸಬಳ್ಳಿ. ಈ ವಾಕ್ಯವನ್ನ ಜನಪದ ತ್ರಿಪದಿ ಹಬ್ಬಲಿಯವರ ರಸಬಳ್ಳಿ ಎಂಬಂತಹ ತ್ರಿಪದಿಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭಕ್ಕೆ ಬಂತು ಅಂತ ಹೇಳಿದ್ರೆ, ಒಬ್ಬ ಮದುವೆಯಾದಂತಹ ಹೆಣ್ಣು ಮಗಳು ತನ್ನ ತವರು ಹೇಗೆ ಸಮೃದ್ಧವಾಗಿ ಬೆಳೆಯಲಿ ಅಂತ ಹೇಳಿ ಹಾರೈಸುವ ಸಂದರ್ಭದಲ್ಲಿ ಈ ವಾಕ್ಯವನ್ನ ಬಳಸಲಾಗಿದೆ. ಸ್ವಾರಸ್ಯ ಬರೀಬೇಕು ಅಂತ ಹೇಳಿದ್ರೆ, ಒಂದು ಮನೆಯಲ್ಲಿ ಹುಟ್ಟಿ ಇನ್ನೊಂದು ಮನೆಯಲ್ಲಿ ತನ್ನ ಬೇರನ್ನ ಬಿಡುವಂತಹ ಹೆಣ್ಣು ಮಗಳು ತನ್ನ ಮೂಲ ಮನೆಯೂ ಕೂಡ ತುಂಬಾ ಸಮೃದ್ಧವಾಗಿ ಬೆಳೆಯಲಿ, ಅಲ್ಲಿ ಎಲ್ಲರಿಗೂ ಎಲ್ಲ ರೀತಿಯ ಒಳಿತಾಗಲಿ ಅಂತ ಹೇಳಿ ಹಾರೈಸೋದಿದೆಲ್ಲ ಅದು ಈ ವಾಕ್ಯದ ಸ್ವಾರಸ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನ 31ನೇ ಪ್ರಶ್ನೆಯನ್ನ ನೋಡೋದಾದ್ರೆ, ಮನ್ನಿಸಲಿ ನಿಮ್ಮನ್ನ ಆ ದೇವರೇ. ಈ ವಾಕ್ಯವನ್ನ KS ನಿಸಾರ್ ಅಹಮದ್ ಅವರು ಬರೆದಿರುವಂತಹ ಶಿಲುಬೆ ಏರಿದ್ದಾನೆ ಅನ್ನೋ ಪದ್ಯಭಾಗದಿಂದ ಆರಿಸಲಾಗಿದೆ, ಆಯ್ಕೆ ಆಯಿತು. ಸಂದರ್ಭ ಅಂತ ಹೇಳಿದ್ರೆ, ತನ್ನನ್ನ ಅವರು ಶಿಲುಬೆಗೆ ಏರಿಸಿದಂತಹ ಸಂದರ್ಭದಲ್ಲೂ ಅಲ್ಲಿ ಯೇಸು ಏನ್ ಮಾಡ್ತಾನೆ, ಜೀಸಸ್ ಏನ್ ಮಾಡ್ತಾನೆ, ಅವರಿಗೆ ಒಳ್ಳೆಯದನ್ನ ಬಯಸ್ತಾನಲ್ಲ, ಆ ಸಂದರ್ಭದಲ್ಲಿ ಈ ವಾಕ್ಯವನ್ನ ಬಳಸಲಾಗಿದೆ. ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ಕೊಲೆಗಡುಕರಿಗೂ ಕೂಡ ಕ್ಷಮೆಯನ್ನ ನೀಡುವಂತಹ ಕ್ಷಮಾಭಾವ ಜೀಸಸ್ ನಲ್ಲಿ ಕಂಡು ಬರುತ್ತಲ್ಲ, ಅದು ಆ ವಾಕ್ಯದ ಸ್ವಾರಸ್ಯ. ಅಂದ್ರೆ ನನಗೆ ಕೆಟ್ಟದ್ದು ಮಾಡಿದ್ರೂ ಅವರಿಗೆ ಒಳಿತಾಗಲಿ ಅಂತ ಹೇಳಿ ಹಾರೈಸೋದು ಈ ವಾಕ್ಯದ ಸ್ವಾರಸ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಗದ್ಯ ಭಾಗಕ್ಕೆ ಬರೋಣ. ಅದು ಅವರು ಆವರೆಗೂ ನೋಡಿರದ ಪ್ರಾಣಿ. 32ನೇ ಪ್ರಶ್ನೆಗೆ ನೀವು ಉತ್ತರವನ್ನ ಬರೀಬೇಕು ಅಂತ ಹೇಳಿದ್ರೆ, ಕೃಪಾಕರ ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿ ಅವರು ಬರೆದಿರುವ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಗದ್ಯ ಭಾಗದಿಂದ ಈ ವಾಕ್ಯವನ್ನ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಅಂತ ಹೇಳಿದ್ರೆ, ಯಾರು ಅಲ್ಲಿವರೆಗೂ ನೋಡಿರದ ಪ್ರಾಣಿ ಅಂತ ಹೇಳಿದ್ರೆ ಕುದುರೆ, ನೋಡಿರದ ವ್ಯಕ್ತಿ ಅಂತ ಹೇಳಿದ್ರೆ ಮಾರ್ಷ್, ಕಾರ್ವೆರ್ ಮಾರ್ಷ್. ಆ ಕಾರ್ವೆರ್ ಮಾರ್ಷ್ ಮತ್ತು ಕುದುರೆಯನ್ನ ನೋಡಿರದ ಯಾರಿದ್ರು ಅಲ್ಲಿ ಕಾಡಿನಲ್ಲಿ ಜನ ಯಾರಿದ್ರು, ಅವರು ಹೇಗೆ ಪ್ರತಿಕ್ರಿಯಿಸಿದ್ರು ಅಂತ ಹೇಳುವ ಸಂದರ್ಭದಲ್ಲಿ ಈ ವಾಕ್ಯವನ್ನ ಬಳಸಲಾಗಿದೆ. ಈಗ ಸ್ವಾರಸ್ಯಕ್ಕೆ ಬಂದ್ರೆ, ಕಾಡಿನಲ್ಲಿ ಕಾಡು ಪ್ರಾಣಿಗಳನ್ನ ಕಂಡಂತಹ ಜನರಿಗೆ ಆ ಕುದುರೆಯ ಖುರಪುಟದ ಸದ್ದಾಗ್ಲಿ, ಮಾರ್ಷ್ನ ಉಡುಪಾಗ್ಲಿ ಹೊಸದಾಗಿ ಕಾಣಿಸಿತು. ಅಂದ್ರೆ ಅವರಿಗೆ ಪ್ರಪಂಚದ ಸಂಪರ್ಕವೇ ಇರಲಿಲ್ಲ ಅಂತ ಹೇಳೋದು ಈ ವಾಕ್ಯದ ಸ್ವಾರಸ್ಯ. 33ನೇ ಪ್ರಶ್ನೆಗೆ ಹೋಗೋದಾದ್ರೆ, ನೋಡು ನಿನ್ನ ಎದುರು 2 ಆಯ್ಕೆಗಳಿವೆ. ನೇಮಿಚಂದ್ರ ಅವರು ಬರೆದಿರುವಂತಹ ಯಾವುದು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಅಂತ ಹೇಳಿದ್ರೆ, ಅಲ್ಲಿ ತನ್ನ ಪತಿ ಕಿಡ್ನಿ ಸ್ಟೋನ್ ನಿಂದ ಬಳಲುವಾಗ ಅದರಿಂದ ಪಾರಾಗಲು ಶಸ್ತ್ರಚಿಕಿತ್ಸೆಯ ಮೊರೆ ಹೋದಾಗ ಎಚ್ಚರಿಕೆಯ ರೂಪದಲ್ಲಿ ಅವರು ನೀರನ್ನ ಕುಡಿಯುವುದನ್ನ ಹೇಳಿದಾಗ ಅದನ್ನ ನಿರಾಕರಿಸ್ತಾರಲ್ಲ, ಆಗ ಅವರು ಈ ವಾಕ್ಯವನ್ನ ಹೇಳ್ತಾರೆ, ನೋಡು ನಿನ್ನ ಎದುರು 2 ಆಯ್ಕೆಗಳಿವೆ ಅಂತ. ಈ ಸ್ವಾರಸ್ಯ ಬರಿಬೇಕು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳೆದುರಾದ್ರೂ ಅದಕ್ಕೆ ಆಯ್ಕೆಗಳಿರುತ್ತೆ. ಸರಿಯಾದ ಆಯ್ಕೆಯನ್ನ ಆರಿಸ್ಕೊಂಡ್ರೆ ನಾವು ಜೀವನದಲ್ಲಿ ಮುಂದೆ ಹೋಗ್ತೀವಿ. ಮತ್ತೆ ಆಯ್ಕೆಗಳಿದ್ದೇ ಇರುತ್ತೆ, ಇದೇ ಅಂತ ಹೇಳಿ ಯಾವತ್ತೂ ಇರಲ್ಲ ಅನ್ನೋದು ಆ ವಾಕ್ಯದ ಸ್ವಾರಸ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನ 34ನೇ ಪ್ರಶ್ನೆಗೆ ಹೋಗೋಣ. ಕನ್ನಡಂ ಕತ್ತುರಿಯಲ್ತೆ. ಮುದ್ದಣ ಬರೆದಿರುವಂತಹ ಕನ್ನಡಂ ಕತ್ತುರಿಯಲ್ತೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಅಂತ ಹೇಳಿದ್ರೆ, ಮನೋರಮೆ ಶ್ರೀರಾಮಾಶ್ವಮೇಧದ ಕಥೆಯನ್ನ ಹೇಳು ಎಂದಾಗ ಪದ್ಯದಲ್ಲಿ ಮುದ್ದಣ ಶುರು ಮಾಡಿದಾಗ ಅವಳು ಇಲ್ಲ, ನನಗೆ ಗದ್ಯದಲ್ಲಿ ಕನ್ನಡದ ಸುಲಭವಾದ ವಿಧಾನದಲ್ಲಿ ಹೇಳು ಅಂದಾಗ ಈ ವಾಕ್ಯವನ್ನ ಬಳಸಲಾಗಿದೆ. ಆಮೇಲೆ ಸ್ವಾರಸ್ಯಕ್ಕೆ ಬಂತು ಅಂತ ಹೇಳಿದ್ರೆ, ಹೊಗಳಿ ಹೇಳುವ ಸಂಸ್ಕೃತ ಭಾಷೆಗಿಂತ ಸರಳವಾಗಿ ಹೇಳುವ ಗದ್ಯದ ರೂಪದ ಕನ್ನಡವೇ ಕಸ್ತೂರಿಯಂತೆ ಪರಿಮಳವನ್ನ ಹರಡುವಂತೆ ಅಂತ ಹೇಳಿ ಹೇಳುವಂಥದ್ದು, ಕನ್ನಡ ಭಾಷೆಯ ಸೊಗಸನ್ನ ಹೇಳುವಂಥದ್ದು ಈ ವಾಕ್ಯದ ಸ್ವಾರಸ್ಯ. ಹೀಗೆ ಒಂದು ವಾಕ್ಯದಲ್ಲಿರುವಂತಹ ಧ್ವನ್ಯಾರ್ಥವನ್ನ ಹೇಳುವಂಥದ್ದು ಆ ವಾಕ್ಯದ ಸ್ವಾರಸ್ಯ ಆಗುತ್ತೆ. ಧ್ವನಿ ಯಾವಾಗ ಗೊತ್ತಾಗತ್ತೆ? ಆ ವಾಕ್ಯವನ್ನ ಅರ್ಥೈಸಿಕೊಂಡಾಗ ನಮಗ್ ಗೊತ್ತಾಗತ್ತೆ.
ಮುಂದೆ ಈ ವಿಭಾಗದಲ್ಲಿ 4 ಅಂಕದ ಪ್ರಶ್ನೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳ್ತಾರೆ. ಈ ರೀತಿ ಉತ್ತರ ಬರಿಬೇಕು ಅಂತ ಹೇಳಿದ್ರೆ ನಿಮಗೆ ಒಂದು A4 ಸೈಜ್ನ ಶೀಟ್ ಕೊಡ್ತಾರಲ್ಲ, ಅದರಲ್ಲಿ 2 ಉತ್ತರಗಳನ್ನ ಬರೆಯೋಷ್ಟಾದ್ರೂ ನಾವು ನಿರೀಕ್ಷೆಯನ್ನ ಮಾಡ್ತೀವಿ. ಒಂದು 10 ವಾಕ್ಯ, 4 ಪಾಯಿಂಟ್ಸ್ ಇರಬೇಕು. 4 ಪಾಯಿಂಟ್ಗೆ ಸಂಬಂಧಪಟ್ಟಂಗೆ 2 ವಾಕ್ಯ ಬರೆದ್ರೂ ನಿಮಗೆ 4 ಅಂಕ ಸಿಕ್ಬಿಡತ್ತೆ. ರಾವಣನು ಬಹುರೂಪಿಣಿ ವಿದ್ಯೆಯನ್ನ ಒಲಿಸಿಕೊಂಡ ಸಂದರ್ಭವನ್ನ ವಿವರವಾಗಿ ಬರೆಯಿರಿ ಅಂತ ಕೇಳಿದ್ದಾರೆ. ವಿವರವಾಗಿ ಅಂತೇಳಿ ಹೇಳಿದ್ರೆ ಅವನು ಹೇಗೆ ಚಲಿಸದೆ ಕುತ್ಕೊಂಡಿದ್ದ, ಹೇಗೆ ಸಾಧನೆಯನ್ನ ಮಾಡ್ದ, ಹೇಗೆ ಧ್ಯಾನ ಮಗ್ನನಾಗಿ ಬಹುರೂಪಿಣಿ ವಿದ್ಯೆಯನ್ನ ಸಾಧಿಸ್ಕೊಂಡ್ಮೇಲೆ ಹೇಗೆ ಕರೆದಾಗ ಬಹುರೂಪಿಣಿ ವಿದ್ಯೆ ಹೇಗೆ ಬಂದಾದ್ಮೇಲೆ ಇವನೇನು ಪ್ರಶ್ನೆಯನ್ನ ಕೇಳ್ದ, ಅದಕ್ಕೆ ಅವಳೇನು ಉತ್ತರವನ್ನ ಕೊಟ್ಲು, ಇದಿಷ್ಟೂ ಭಾಗವನ್ನ ಬರಿಬೇಕಾಗತ್ತೆ. ಅಂದ್ರೆ ಹೇಗೆ ಚಲಿಸದೆ ಕುತ್ಕೊಂಡು ಚಿತ್ತ ನಿರೋಧದಿಂದ ಅಂದ್ರೆ ಮನಸ್ಸನ್ನ ಒಂದ್ ಕಡೆ ಕೇಂದ್ರೀಕರಿಸಿ ಕುತ್ಕೊಂಡು ಬಹುರೂಪಿಣಿ ವಿದ್ಯೆಯನ್ನ ಸಾಧಿಸ್ಕೊಂಡು ಅದನ್ನ ಕರೆದ. ಬಹುರೂಪಿಣಿ ವಿದ್ಯೆ ಹೇಗೆ ಬಂದಿದ್ದು ಅಂತ ಹೇಳಿದ್ರೆ ಈ ಯಮನ ನಾಲಿಗೆಯ ರೂಪದಲ್ಲಿ ಅವಳು ಬಂದಾದ್ಮೇಲೆ ರಾವಣ ಕೇಳ್ದ ರಾಮ ಲಕ್ಷ್ಮಣರ ನಾಶ ಮಾಡಬೇಕು ಅಂತ. ಅದಕ್ಕೆ ಅವಳು ಇಲ್ಲ, ನಾನು ಅವರಿಬ್ರಿಗೂ ಮಾಡಕ್ಕಾಗಲ್ಲ, ಉಳಿದವರನ್ನ ಕೊಲ್ತೀನಿ ಅಂತಂದಾಗ ಉಳಿದವರಳಿವು ಎನಗೇವುದೇ ಅಂತ ಹೇಳಿ ಇವನು ಆ ಬಹುರೂಪಿಣಿ ವಿದ್ಯೆಗೆ ಗೌರವದಿಂದ ನಮಸ್ಕರಿಸಿ ಹೊರಟ ಅಂತ ಹೇಳಿ ಅದಿಷ್ಟು ಭಾಗವನ್ನ ಬರಿಬೇಕು. ಶಿವಪಥವನ್ನರಿಯದವನ ಭಕ್ತಿ ನಿರರ್ಥಕವೆಂದು ಹೇಳಿದ ಬಸವಣ್ಣನವರ ವಿಚಾರಗಳನ್ನ ಉದಾಹರಣೆಗಳ ಮೂಲಕ ವಿವರಿಸಿ ಅಂತ ಕೇಳಿದ್ದಾರೆ. ಶಿವಪಥವನ್ನರಿಯದನ್ನಕ್ಕ ಅಂತ ಹೇಳಿದ್ರೆ ಒಂದ್ ರೀತಿನಲ್ಲಿ ಎಲ್ಲವನ್ನು ಇದ್ಕೊಂಡು ಏನು ಇಲ್ಲದೆ ಇರೋ ಹಾಗೆ ಬದುಕುವಂತಹ ಪರಿಸ್ಥಿತಿ. ಅಂದ್ರೆ ಈ ಕಣ್ಣು ಕಾಣದೇ ಇರೋವನಿಗೆ ನಾವು ಏನಿದೆ ಕನ್ನಡಿಯನ್ನ ಕೊಟ್ರೆ ಅವನು ನೋಡ್ಕೊಳ್ಳೋಕಾಗತ್ತಾ, ಹೀಗೆ ಉದಾಹರಣೆಗಳನ್ನ ಕೊಡ್ತಾರಲ್ಲ, ಆ ಉದಾಹರಣೆ 4 ಉದಾಹರಣೆಗಳನ್ನ ಕೊಟ್ಟಿದಾರಲ್ಲ, ಆ ಉದಾಹರಣೆಗಳನ್ನ ಹೇಳೋದ್ರ ಮೂಲಕ ಶಿವಪಥವನ್ನ ಅರಿಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಮೊದಲನೇದಾಗಿ ಎಲ್ಲವೂ ಇರಬೇಕು. ಅಂದ್ರೆ ಹಣ ಇದ್ದು ಆಯುಷ್ಯ ಇಲ್ಲ ಅಂತ ಹೇಳಿದ್ರೆ ಏನ್ ಪ್ರಯೋಜನ, ಕಣ್ಣಿಲ್ಲ ಅನ್ನೋನು ಮುಂದೆ ಕನ್ನಡಿಯನ್ನ ಇಟ್ರೆ ಏನ್ ಪ್ರಯೋಜನ. ಹಾಗೆಯೇ ದೇಹದಲ್ಲಿ ಅಥವಾ ಎಲ್ಲವನ್ನ ಧರಿಸಿದವನು, ಎಲ್ಲವನ್ನ ಮನಸ್ಸಲ್ಲೇ ಉಳ್ಳಂಥವನು ಹೊರಗಡೆ ಯಾಕೆ ಹೋಗ್ಬೇಕು ಅಂದ್ರೆ ಅವನಿಗೆ ಪ್ರಯೋಜನವಿಲ್ಲ. ಹೇಡಿಯ ಕೈಯಲ್ಲಿ ನಾವು ಚಂದ್ರಾಯುಧವನ್ನ ಕೊಟ್ರೆ ಅವನ್ ಅದಕ್ಕೆ ಹೇಗೆ ಚಲಿಸ್ಬೇಕು, ಅದನ್ನ ಚಲಾಯಿಸ್ಬೇಕು ಅನ್ನೋಂಥದ್ದೇ ಗೊತ್ತಿಲ್ಲ ಅಲ್ವಾ. ಹಾಗಾಗಿ ಶಿವಪಥ ಅಂತ ಹೇಳಿದ್ರೆ ಪಥದ ಬಗ್ಗೆ ನಮಗೆ ಅರಿವಿರಬೇಕು ಅನ್ನೋ ವಿಚಾರಗಳನ್ನು ಉದಾಹರಣೆಗಳ ಮೂಲಕ ವಿವರಿಸಬೇಕು. ಮುಂಬೈ ಜಾತಕ ಕವಿತೆಯ ಹಿನ್ನೆಲೆಯಲ್ಲಿ ನಗರ ಜೀವನವನ್ನ ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ವಿಶ್ಲೇಷಣೆ ಮಾಡೋದು ತುಂಬಾ ಸುಲಭ, ಯಾಕೆ ಅವರೇ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಕವಿಗಳೇ ಮಾಡ್ಬಿಟ್ಟಿದ್ದಾರೆ. ಏನು ಹುಟ್ಟಿದ್ದೆಲ್ಲಿ, ಬೆಳೆದಿದ್ದೆಲ್ಲಿ, ಕಂಡಿದ್ದೇನು, ಕಲಿತದ್ದೇನು, ಅಪ್ಪ ಅಂದ್ರೆ ಯಾರು, ಅಮ್ಮ ಅಂದ್ರೆ ಯಾರು, ಬದುಕು ಅಂದ್ರೇನು ಸಪ್ರೇಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ಅವುಗಳನ್ನ ನೀವು ನಿಮ್ಮ ವಾಕ್ಯದಲ್ಲಿ ಬರೀಬೇಕು. ಹುಟ್ಟಿದ್ದು ಯಂತ್ರಗಳ ನಡುವೆ, ಬೆಳೀತಾ ಇರೋದು ಯಂತ್ರಗಳ ನಡುವೆ. ಯಂತ್ರಗಳಿಗೆ ಭಾವನೆಗಳಿರುತ್ತಾ, ಇರಲ್ಲ. ಹಾಗಾಗಿ ನಾವು ಕೂಡ ಭಾವನೆಗಳಿಲ್ದೇನೆ ಬದುಕ್ತಾ ಇದೀವಿ. ಅಪ್ಪ ಅಮ್ಮನ ಆದ್ರೂ ಭಾವನೆಗಳನ್ನ ಕೊಡ್ತಾರ ಅಂತ ಹೇಳಿದ್ರೆ ಅವರಿಗೂ ಕೂಡ ಕೊಡೋದಕ್ಕೆ ಸಮಯ ಇಲ್ಲ. ಯಾಕೆ, ನಮ್ಮ ತುತ್ತಿನ ಮತ್ತೆ ಬೇರೆ ಚೀಲವನ್ನ ತುಂಬಬೇಕಲ್ವಾ, ಆ ಕಾರಣಕ್ಕೋಸ್ಕರ. ಇನ್ನ ಕಲಿತಾ ಇರೋದಾದ್ರೂ ಏನನ್ನ ಕಲಿತಾ ಇದೀವಿ, ಎಲ್ಲ ಒತ್ತಾಯ ಪೂರ್ವಕವಾಗಿ ಜಾಹೀರಾತುಗಳನ್ನ ನೋಡಿ ಕಲಿತಾ ಇದೀವಿ. ನಮ್ಮ ಕಣ್ಣಿನಿಂದ ಖುಷಿ ಪಟ್ಟು ಏನಾದ್ರು ನೋಡ್ತಿದೀವ, ಇಲ್ಲ. ಇನ್ನು ಬದುಕು ಅಂತ ಹೇಳಿದ್ರೆ ಏನು, ಕೇವಲ ಒಂದು ಯಂತ್ರದ ರೀತಿನಲ್ಲಿ ಬದುಕುವಂಥದ್ದಾಗ್ಬಿಟ್ಟಿದೆ. ಬೆಳಿಗ್ಗೆ ಏಳು, ಕೆಲ್ಸಕ್ಕೆ ಹೋಗು, ಇಲ್ಲ ಶಾಲೆಗೆ ಹೋಗು, ಓದು, ಬಾ, ಮನೇಲಿ ಹೋಮ್ವರ್ಕ್ ಮಾಡು, ರಾತ್ರಿ ಮಲಗು, ಮತ್ತೆ ಬೆಳಿಗ್ಗೆ ಎದ್ದೇಳು. ಇದೊಂದು ಸರ್ಕಲ್. ಈ ಸರ್ಕಲ್ ಬಿಟ್ಟು ಹೊಸತನ ಅನ್ನುವಂಥದ್ದು ನಗರಗಳಲ್ಲಿ ಕಾಣಲ್ಲ ಅನ್ನೋದನ್ನ ವಿಶ್ಲೇಷಣೆ ಮಾಡಿ ಬರಿಬೇಕಾಗತ್ತೆ. ಮುಂದಕ್ಕೆ ಹೋಗೋಣ. ಪದ್ಯ ಭಾಗವನ್ನು ಅರ್ಥೈಸಿಕೊಂಡು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿ. ಇದೊಂದು ಸುಲಭದ ಉತ್ತರ. 4 ಅಂಕಗಳನ್ನ ತುಂಬಾ ಸುಲಭವಾಗಿ ನೀವು ತಗೊಂಡ್ಬಿಡ್ಬೋದು. ಓದೋಣ. ರಮಣ ಕೇಳುಳಿದವರು ತನ್ನನು ರಮಿಸುವರು, ಮಾನಾರ್ಥವೆನೆ ನಿರ್ಗಮಿಸುವರು, ನೀನಿಲ್ಲದುಳಿದವರು ಚಿತಬಾಹಿರರು. ಮಮತೆಯಲಿ ನೀನೋಡು ಚಿತ್ತದ ಸಮತೆಯನ್ನು ಬೀಳ್ಕೊಡು ಕುಠಾರನ, ಯಮನ ಕಾಣಿಸಿ ಕರುಣಿಸೆಂದಳು ಕಾಂತೆ ಕೈ ಮುಗಿದು. ಪದ್ಯ ಓದೋದು ಅಂದ್ರೆ ಹೀಗೆ ಓದ್ಬೇಕು. ರಮಣ ಕೇಳುಳಿದವರು ತನ್ನನ್ನು ರಮಿಸುವರು ಅಂತ ಹೇಳಿ ಓದಿದ್ರೆ ಅರ್ಥ ಆಗಲ್ಲ. ರಾಗವಾಗಿ ಓದಿದ್ರೆ ತುಂಬಾ ಚೆನ್ನಾಗಿ ಅರ್ಥವಾಗತ್ತೆ. ಮೊದಲನೇದು, ಮಾನಾರ್ಥವೇನೆ ನಿರ್ಗಮಿಸುವ ಆ ಉಳಿದವರು ಯಾರು?
ಮಾನಾರ್ಥ ಅಂದ್ರೆ ನನ್ನ ಮಾನದ ವಿಷಯ ಬಂದಾಗ ಹೊರಟು ಹೋಗುವಂತಹ ಉಳಿದವರು ಯಾರು ಅಂತ ಕೇಳಿದ್ದಾರೆ. ಉಳಿದವರು ಅಂತ ಹೇಳಿದ್ರೆ 4 ಜನರ ಹೆಸರನ್ನ ಬರಿಬೇಕಾಗತ್ತೆ ಭೀಮನನ್ನ ಬಿಟ್ಟು. ಧರ್ಮರಾಯ, ಅರ್ಜುನ, ನಕುಲ, ಸಹದೇವ. ಅದಕ್ಕೆ 1 ಅಂಕ. ನೀನೇ ಸೂಕ್ತವಾದವನೆಂದು ಯಾರನ್ನು ಕುರಿತು ಹೇಳಲಾಗಿದೆ ಅಂತ ಹೇಳಿದ್ರೆ ಭೀಮನನ್ನು ಕುರಿತು ಹೇಳಲಾಗಿದೆ. ದ್ರೌಪದಿ ಕೈ ಮುಗಿದು ಏನೆಂದು ಪ್ರಾರ್ಥಿಸ್ತಾ ಇದ್ದಾಳೆ ಅಂತ ಹೇಳಿದ್ರೆ ಈ 3 ಸಾಲುಗಳ ಸಾರಾಂಶವನ್ನ ನೀವು 2 ಅಂಕಗಳಿಗೋಸ್ಕರ ಬರಿಬೇಕಾಗತ್ತೆ. ನನ್ನ ಕಷ್ಟವನ್ನ ದಯವಿಟ್ಟು ಮಮತೆಯಿಂದ ನೋಡು. ಒಬ್ಬ ತಾಯಿ ತನ್ನ ಮಗುವಿನ ಕಷ್ಟವನ್ನ ಹೇಗೆ ನೋಡ್ತಾಳೆ ಹಾಗೆ ನೀನು ನನ್ನ ಕಷ್ಟವನ್ನ ನೋಡು. ಚಿತ್ತದ ಸಮತೆಯನ್ನು ಬೀಳ್ಕೊಡು ಅಂದ್ರೆ ನಿನ್ನ ಮನಸ್ಸಿನಲ್ಲಿ ಒಂದು ಸಮಾಧಾನದ ಸ್ಥಿತಿ ಇದೆಯಲ್ಲ ಅದರಿಂದ ಹೊರಗಡೆ ಬಾ. ಕುಠಾರನ ಯಮನ ಕಾಣಿಸಿ, ಕೈಯಲ್ಲಿ ಆಯುಧವನ್ನ ಹಿಡ್ಕೋ, ಆಯುಧವನ್ನ ಹಿಡ್ಕೊಂಡಂತಹ ಭೀಮನನ್ನ ವಾಪಸ್ ನೀನ್ ಕರ್ಕೊಂಡ್ ಬಾ ಅಂತ ಹೇಳಿ ಕೈ ಮುಗಿದು ಪ್ರಾರ್ಥಿಸ್ತಾ ಇದ್ದಾಳೆ. ಯಾಕೆ ಅಂದ್ರೆ ಕೀಚಕನ ಕಾಟ ಅವಳ ಕೈಲಿ ತಡೆಯಕ್ಕಾಗ್ತಾ ಇಲ್ಲ. ಹೀಗೆ 3-4 ವಾಕ್ಯಗಳಲ್ಲಿ ನೀವು ಈ 3ನೇ ಪ್ರಶ್ನೆಗೆ ಉತ್ತರವನ್ನ ಕೊಟ್ರೆ 4 ಅಂಕ ನಿಮ್ಮ ಮುಷ್ಟಿಯಲ್ಲಿರುತ್ತೆ. ಮುಂದೆ ಇಲ್ಲಿ ಗದ್ಯ ಭಾಗ. ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನ ಪಾಲಿಸದೇ ಇರಲು ಕಾರಣವೇನು? ಕಾರಣ ಏನು ಅಂತ ಹೇಳಿದ್ರೆ ತುಂಬಾ ಸುಲಭವಾಗಿ ಬರೆಯೋದಾದ್ರೆ 41ನೇ ಪ್ರಶ್ನೆಗೆ ಕಾರಣ ಅವರ ಜಾತಿ. ಅವರು ಹೊಲೆಯ ಜಾತಿಗೆ ಸೇರಿದ್ರು. ಅದಾದ್ಮೇಲೆ ಸಿದ್ಲಿಂಗಿ ಕೂಡ ಮನೆಯಲ್ಲಿ ಬಂದು ರಾದ್ಧಾಂತ ಮಾಡ್ತಾಳೆ ಮನೆಗೆ ಬಂದಾಗ. ಆಮೇಲೆ ಇವನಿಗೂ ಕೂಡ ತನ್ನ ಆಳ್ತನದಲ್ಲಿ ಏನೋ ಕಡಿಮೆಯಾದಂತೆ ಭಾವಿಸಿತು. ಅದಾದ್ಮೇಲೆ ತಿಮ್ಮಪ್ಪನವರು ತನ್ನನ್ನ ಮುಟ್ಟೋದಕ್ಕಿಂತ ಮುಂಚೆ 1 ಸಲ ಹೇಳಬಹುದಾಗಿತ್ತಲ್ವಾ ಅಂತ ಅನ್ನಿಸ್ತಲ್ಲ. ಈ ಎಲ್ಲ ಕಾರಣದಿಂದ ಜೊತೆಗೆ ತಾನು ಈಗೇನೋ ತಪ್ಪು ಮಾಡಿದ್ದೀನಿ ಅಂಥೇಳಿ ಅದರಿಂದ ಮುಕ್ತ ಆಗೋದಕ್ಕೆ ತಲೆಗೆ ಸ್ನಾನ ಮಾಡಬೇಕಾಗಿತ್ತು. ಹಾಗಾಗಿ ಅವನಿಗೆ ತಾನು ಕಣ್ಣನ್ನು ಉಳಿಸ್ಕೊಳ್ಳೋದಕ್ಕಿಂತ ಸ್ವಚ್ಛನಾಗೋದು ಶುದ್ಧನಾಗೋದು ಮುಖ್ಯವಾಗಿದ್ದಕ್ಕೋಸ್ಕರ ಅವನು ತಿಮ್ಮಪ್ಪನವರ ಸೂಚನೆಗಳನ್ನ ಪಾಲಿಸಲಿಲ್ಲ. ಹೀಗೆ 4 ಪದಗಳನ್ನ ಬರೆದಿದ್ದೀನಿ. ಇವುಗಳ ಆಧಾರದ ಮೇಲೆ ನೀವು 2 ವಾಕ್ಯಗಳನ್ನ ಮಾಡ್ತಾ ಹೋದ್ರೆ ಆರಾಮಾಗಿ 10 ವಾಕ್ಯಗಳು ಸಿಕ್ಬಿಡತ್ತೆ. ನಿಮ್ಮ ಆಡು ಭಾಷೆಯಲ್ಲೇನೆ ಬರೀರಿ, ಸುಲಭವಾಗೇನೆ ಬರಿಬಹುದು. ಯಾವುದನ್ನು ಕಂಠಪಾಠ ಬಾಯ್ಪಾಠ ಮಾಡಕ್ಕೆ ಬೈ ಹಾರ್ಟ್ ಮಾಡಕ್ ಹೋಗ್ಬೇಡಿ. ಬೈ ಹಾರ್ಟ್ ಮಾಡಿದ್ರೆ ಅದು ನೆನಪಿಗೆ ಬರಲ್ಲ. ಮೊದಲು ಅದನ್ನ ಅರ್ಥ ಮಾಡಿಕೊಂಡು ಬರೆಯುವಂತಹ ಪ್ರಯತ್ನವನ್ನ ಮಾಡಿ. ಇನ್ನ 42ನೇ ಪ್ರಶ್ನೆಯನ್ನ ನೋಡೋಣ. ಚಿನ್ನಮ್ಮ ಬೆಳ್ಳಿ ಲೋಟವನ್ನ ಮತ್ತೆ ಹೊಳೆಗೆ ಎಸೆಯೋದಕ್ಕೆ ಕಾರಣವೇನು? ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ವಿಶ್ಲೇಷಣೆ ಮಾಡಬೇಕಾದ್ರೆ ಹಿಂದಿನ ಹಿನ್ನೆಲೆಯನ್ನ ಸ್ವಲ್ಪ ಬರಿಬೇಕಾಗತ್ತೆ. ಮೊದಲನೇದಾಗಿ ಶಾಂಭವಿ ಹೊಳೆಯಲ್ಲಿ ವೆಂಕಪ್ಪಯ್ಯನವರು ಶಾಂಭವಿ ಹೊಳೆ ಬಗ್ಗೆ ಅಲ್ಲಿ ಕುದುಪನ ಕುಟುಂಬ ಕೆಲಸ ಮಾಡ್ತಾ ಇತ್ತು. ಕುದುಪನ ಮಗ ಗುಡ್ಡ ಹೊಳೆಯಲ್ಲಿ ಬೆಳ್ಳಿ ಲೋಟವನ್ನ ಕಳೆದು ಹಾಕಿದ್ದ. ಕಳ್ಳತನದ ಅಪವಾದವನ್ನ ಅವರ ಕುಟುಂಬ ಹೊತ್ತಿತ್ತು. ಏನದು 9 ತಿಂಗಳಾದ ಮೇಲೆ ಬೇಸಿಗೆ ಬಂದಾಗ ಹೂಳೆತ್ತುವ ಸಂದರ್ಭದಲ್ಲಿ ವಾಪಸ್ ಸಿಕ್ತು. ಆದ್ರೆ ಸಿಕ್ಕಂತಹ ಬೆಳ್ಳಿ ಲೋಟ ಮತ್ತೆ ತನ್ನ ಮರ್ಯಾದೆಯನ್ನ ವಾಪಸ್ ತಂದು ಕೊಡಲ್ಲ ಅನ್ನೋಂಥದ್ದು ಚಿನ್ನಮ್ಮನಿಗೆ ಖಂಡಿತವಾಗಿತ್ತು. ಮತ್ತೆ ವಾಪಸ್ ಹೋಗಿ ಯಾರು ಧಣಿ ಪತ್ನಿಯ ಬಾಯಲ್ಲಿ ಕೇಳಿರುವಂತಹ ಮಾತುಗಳಿಂದಾದ ಗಾಯ ಅವಳನ್ನ ಮಾಯಿಸ್ತಾ ಇರಲಿಲ್ಲ. ಅವಳ ಗಾಯ ಯಾವತ್ತೂ ಕೂಡ ಮಾಯಲ್ಲ. ಯಾಕೆ ಅಂದ್ರೆ ಅಂಥಂಥ ಮಾತುಗಳನ್ನ ಧಣಿ ಪತ್ನಿ ಆಡಿದ್ಲು. ಇವೆಲ್ಲದರಿಂದ ಈ ಬೆಳ್ಳಿ ಲೋಟ ಮುಕ್ತಿಯನ್ನ ಕೊಡಲ್ಲ. ಕುದುಪನ ಕುಟುಂಬ ಕಳ್ಳತನ ಮಾಡಿಲ್ಲ ಅಂತ ಹೇಳಿ ಯಾರು ಒಪ್ಕೊಳ್ಳಲ್ಲ. ಹಾಗಾಗಿ ಹೆಂಗಿದ್ರೂ ಆಗಲ್ಲ ಅಂದ್ಮೇಲೆ ಇದನ್ನ ಇಟ್ಕೊಂಡಾದ್ರೂ ಏನ್ ಮಾಡೋದಿದೆ ಅಂತ ಹೇಳಿ ತೆಗೆದದನ್ನ ಮತ್ತೆ ಹೊಳೆಗೆ ಎಸೆಯದ್ಲು. ತನಗಾದ ಅವಮಾನದಿಂದ ದುಃಖದಿಂದ ಹೊರಗೆ ಬರಕ್ಕಾಗಲ್ಲ ಅಂತ ಹೇಳಿ ಗೊತ್ತಾಗಿದ್ದ ಕಾರಣಕ್ಕೋಸ್ಕರ ಮತ್ತೆ ಹೊಳೆಗೆ ಅದನ್ನ ಎಸೆದ್ಲು. ಹೀಗೆ ನೀವು ವಿಶ್ಲೇಷಣೆಯನ್ನ ಮಾಡ್ಬೇಕಾಗತ್ತೆ. ದೀರ್ಘ ಗದ್ಯದ ಭಾಗಕ್ಕೆ ಬರೋಣ. ಪೋಸ್ಟ್ಮನ್ ಜಬ್ಬಾರನ ಬವಣೆಗಳನ್ನ ನಿರೂಪಕರು ಹೇಗೆ ವಿವರಿಸಿದ್ದಾರೆ? ಪೋಸ್ಟ್ಮನ್ ಜಬ್ಬಾರ ಅವನು ಹೇಗೆ ಪೋಸ್ಟ್ ಕೊಡ್ತಾ ಇದ್ದ ಅನ್ನೋಂಥದ್ದೆಲ್ಲವೂ. ಮೊದಲನೇದಾಗಿ ಅವನದು ಟೆಂಪರ್ವರಿ ಕೆಲಸ.
ಟೆಂಪರವರಿ ಕೆಲಸ, ಒಂದು ಪರ್ಮನೆಂಟ್ ಆಗಿಲ್ಲ, ಇನ್ನು ತುಂಬ ಕಡಿಮೆ ಸಂಬಳ ಅವನಿಗೆ ಬರ್ತಾ ಇದೆ. ಅದು ಅಲ್ಲದೆ ಇವಾಗ ಅವನು ಕೆಲಸ ಮಾಡ್ತಾ ಇದ್ದಂತಹ ದಾರಿ ಏನಿದೆ, ಆ ಮಾರ್ಗ ಏನಿದೆ, ಅದು ಕಾಡುಗಳಲ್ಲೆಲ್ಲ ಹಾದು ಹೋಗ್ತಾ ಇತ್ತು. ಅದ್ರ ಜೊತೆಗೆ ಈಗ ಅಂಚೆ ಪೆಟ್ಟಿಗೆಗಳನ್ನ ಹಾಕ್ಬಿಟ್ಟಿದ್ದಾರೆ ಎಲ್ಲ ಕಡೆ. ಅಂದ್ರೆ ಒಂದೊಂದ್ ಕಡೆ ಅಂಚೆ ಕಚೇರಿಯನ್ನ ತೆಗೆಯೋದ್ರ ಬದಲು ಒಂದು ಕೆಂಪು ಅಂಚೆ ಪೆಟ್ಟಿಗೆಯನ್ನ ಹಾಕ್ಬಿಡೋದು ಸುಲಭ ಅಲ್ವಾ? ಹೀಗಾಗಿ ಅಂಚೆ ಪೆಟ್ಟಿಗೆಯಲ್ಲಿ ಎಲ್ಲದರಿಂದ ಪೋಸ್ಟ್ ಅನ್ನ ಸಂಗ್ರಹ ಮಾಡಿ ಯಾವುದೋ ಒಂದು ಮುಖ್ಯವಾಗಿರೋ ಅಂಚೆ ಕಚೇರಿಗೆ ಕೊಟ್ಟು ಬರಬೇಕು. ಹೀಗೆ ಎಲ್ಲ ಕಷ್ಟಗಳನ್ನ ಅವನು ಅನುಭವಿಸ್ತಾ ಇದ್ದಾನೆ. ಇದರ ಜೊತೆಗೆ ಪ್ರತಿ ಮನೆಯ ಹತ್ರ ಬೀದಿ ನಾಯಿಗಳಿಂದ ಕಚ್ಚಿಸಿಕೊಳ್ಳುವಂತಹ ಬವಣೆಗೂ ಕೂಡ ಅವನು ತುತ್ತಾಗ್ತಾ ಇದ್ದಾನೆ. ಹೀಗೆ ಈ ಎಲ್ಲ ವಿಚಾರಗಳನ್ನ ನೀವು ಆ ಅಧ್ಯಾಯದಲ್ಲಿ ಸೆಕೆಂಡ್ ಪ್ಯಾರಾದಲ್ಲಿ ಅಷ್ಟೂ ಕೊಟ್ಟಿದಾರಲ್ವಾ, ಅದನ್ನ ಬರಿಬೇಕಾಗತ್ತೆ. ನಂತರ 44ನೇ ಪ್ರಶ್ನೆಯನ್ನ ನೋಡೋಣ. ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣನ ಸಾವು ಹೇಗಾಯ್ತು ಅನ್ನೋದನ್ನ ನಿಮ್ಮ ಮಾತುಗಳಲ್ಲಿ ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ಏನನ್ನ ಬರಿಬೇಕು? ಅಲ್ಲಿ ಮೂಡಿಗೆರೆ ಅಭಿವೃದ್ಧಿ ಆಗ್ತಾ ಇದೆ. ಮೂಡಿಗೆರೆ ಅನ್ನೋಂತಹ ಊರಿನ ಹೆಸರನ್ನ ಬರಿಬೇಕಾಗತ್ತೆ. ಮೂಡಿಗೆರೆಯಲ್ಲಿ ಏನಾಗ್ತಾ ಇದೆ? ಅಭಿವೃದ್ಧಿ ಆಗ್ತಾ ಇದೆ. ಆ ಅಭಿವೃದ್ಧಿ ಹೇಗಿದೆ ಅಂತ ಹೇಳಿದ್ರೆ, ಜೇಡರ ಬಲೆಯ ರೀತಿನಲ್ಲಿ, ನೆನ್ಪಿಟ್ಕೊಳ್ಳಿ ಪ್ರತಿ ಪದಗಳನ್ನ, ಜೇಡರ ಬಲೆಯ ರೀತಿನಲ್ಲಿ ಕೇಬಲ್ಗಳನ್ನ ಎಳೆದಿದ್ದಾರೆ. ಆ ಕೇಬಲ್ಗಳ ಹೆದರಿಕೆಗೆ ಪಕ್ಷಿಗಳು ಕೆಳಗೆ ಹಾರಾಟ ಮಾಡುವಂಥದ್ದನ್ನೇ ನಿಲ್ಲಿಸ್ಬಿಟ್ಟಿವೆ. ಇದರ ಜೊತೆಗೆ 17ನೇ ಕಂಬ ಏನಿದೆ, ಆ ಕಂಬದ ಕುರಿತು ಇರುವಂತಹ ಅದು ರಾತ್ರಿ ಹೊತ್ತು ಕೆಳಗೆ ಹೋಗ್ತಾ ಇತ್ತು, ಹಗಲೊತ್ತು ಮೇಲೆ ಎಳ್ತಾ ಇತ್ತು. ಯಾಕೆ ಅಂತ ಹೇಳೋದು ಅದನ್ನ ಟೈಟ್ ಆಗಿ ಎಳೆದು ಬಿಟ್ಟು ಕಟ್ಟಿದ್ರು. ಇದನ್ನ ಬರಿಬೇಕಾಗತ್ತೆ. ನಂತರ ಟೆಲಿಫೋನಿನ ಲೈನನ್ನ ಸರಿ ಮಾಡೋದಕ್ಕೋಸ್ಕರ ಅವನು ಕರೆಂಟಲ್ಲಿ 17ನೇ ಕಂಬ ಹೇಗೆ ಎರಡೂ ಕಡೆ ಹಿಡಿದು ಕಟ್ಟಿದ್ದಕ್ಕೋಸ್ಕರ ಅಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಂದ್ರೆ, ಹಗಲು ಹೊತ್ತು ಮೇಲಕ್ಕೆ ಬರುತ್ತೆ, ರಾತ್ರಿ ಆದಾಗ ಕೆಳಗೆ ಹೋಗೋದು, ಹೀಗೆ ಮೇಲೆ ಕೆಳಗೆ ಆಗ್ತಾ ಇರೋದ್ರಿಂದ ಟೆಲಿಫೋನಿಗೆ ಸಂಬಂಧಪಟ್ಟ ಕೆಲಸ ಮಾಡೋದಕ್ಕೆ ಕರೆಂಟಿನ ಕಂಬ ಹತ್ತಿದಂತಹ ತಿಪ್ಪಣ್ಣನಿಗೆ ಶಾಕ್ ಹೊಡೆದು ಸತ್ತ. ಯಾಕೆ ಅಂತ ಹೇಳಿದ್ರೆ ವೈರ್ಗಳು ಒಂದಕ್ಕೊಂದು ತಾಕ್ತಾ ಇತ್ತು. ಆ ತಾಗದು ಹೇಗಾಗ್ತಿತ್ತು ಅಂದ್ರೆ, ಜೋರಾಗಿ ಗಾಳಿ ಬೀಸಿದಾಗ ತಾಕದಾಗ ಕರೆಂಟ್ ಹೋಗ್ತಾ ಇತ್ತು. ಹೀಗೆ ಈ ರೀತಿಯ ಮುಖ್ಯವಾಗಿರೋ ಪದಗಳನ್ನ ಇಟ್ಕೊಂಡು ಒಂದೊಂದು ಪದಕ್ಕೆ ನೀವು ಎರಡೆರಡು ವಾಕ್ಯಗಳನ್ನ ಜೋಡಿಸಿದ್ರು ಸಾಕು, ಆರಾಮಾಗಿ ಉತ್ತರಗಳನ್ನ ಬರಿತಾ ಹೋಗಬಹುದು. ಮುಂದೆ ಭಾಷಾಭ್ಯಾಸ. ಕೆಳಗಿನ ಪ್ರಶ್ನೆಗಳಲ್ಲಿ ಯಾವ್ದಾದ್ರು 4ಕ್ಕೆ ಸೂಚನೆಗಳಿಗೆ ಅನುಗುಣವಾಗಿ ಬರೆಯಿರಿ ಅಂತ ಕೇಳ್ತಾರೆ. 6 ಕೊಟ್ಟಿರ್ತಾರೆ, ಯಾವ್ದಾದ್ರು 4ಅನ್ನ ಬರಿಬೇಕು. ಮೊದಲನೇದೇನಿದೆ? ಸಮಾನಾರ್ಥ ಪದಗಳನ್ನ ಬರೆಯಿರಿ. ನೋಡಿ ನೆನ್ಪಿಟ್ಕೊಳ್ಳಿ, ಸಮಾನಾರ್ಥಗಳನ್ನು, ಗಳು ಅಂದ್ರೆ ಎಷ್ಟು ಹೇಳಿ? ಕನಿಷ್ಠ 2 ಪದಗಳನ್ನ ಬರಿಬೇಕಾಗತ್ತೆ. ಒಂದೇ ಪದ ಬರೆದು ನಮಗ್ ಮಾರ್ಕ್ಸ್ ಕೊಡಿ ಅಂತ ಕೇಳ್ಬೇಡಿ. ಒಂದೇ ಪದ ಬರೆದ್ರೆ ಪದಗಳ ಅರ್ಥ ಆಗೋಗ್ಬಿಡುತ್ತೆ. ಸಮಾನಾರ್ಥಕಗಳು ಅಂದ್ರೆ 2 ಕನಿಷ್ಠ ಬರಿಬೇಕು. ಮೊದಲನೇದಾಗಿ ಚಿತ್ತ ಅಂತ ಕೇಳಿದ್ದಾರೆ. ಚಿತ್ತಕ್ಕೆ ಏನೇನ್ ಬರಿಬಹುದು? ಮನಸ್ಸು, ಅಂತರಂಗ ಅಂತ ಹೇಳಿ ಬರಿಬಹುದಾಗತ್ತೆ. ಇನ್ನ ಮಾರ ಅಂತ ಹೇಳಿದ್ರೆ ಯಾರು? ಮನ್ಮಥ, ಕಾಮದೇವ. ಹೀಗೆ ಎರಡೆರಡನ್ನ ನೀವು ಉತ್ತರವನ್ನ ಬರಿಬೇಕಾಗತ್ತೆ. ಮನ್ಮಥ, ಕಾಮದೇವ. ಆಮೇಲೆ 3ನೇದು ತಾಳ್ಮೆ. 3ನೇ ಪದ ತಾಳ್ಮೆ ಅಂತ ಕೊಟ್ಟಿದ್ದಾರೆ. ತಾಳ್ಮೆ ಅಂತ ಹೇಳಿದ್ರೆ ಸಹನೆ, ಸಂಯಮ. ಹೀಗೆ 2 ಅರ್ಥಗಳನ್ನ ನೀವು ಬರಿಬೇಕಾಗತ್ತೆ. ಮುಂದಿಂದು ಕೆಳಗಿನ 2 ಶಬ್ದಗಳಿಗೆ ತದ್ಭವ ರೂಪ. ತದ್ಭವ ಅಂದ್ರೆ ಏನ್ ಹೇಳಿ? ತದ್ಭವ ಕನ್ನಡ ರೂಪ. ಅಂದ್ರೆ ಈ ಪದಗಳೆಲ್ಲವೂ ಸಂಸ್ಕೃತದಲ್ಲಿರತ್ತೆ, ನೀವು ಕನ್ನಡ ರೂಪವನ್ನ ಬರಿಬೇಕಾಗತ್ತೆ. ದೃಷ್ಟಿ, ಇದ್ದಿದ್ದು ದಿಟ್ಟಿ ಆಗತ್ತೆ. ನೆನ್ಪಿಟ್ಕೊಳ್ಳಿ, ವಿಜಾತಿಯ ಸಂಯುಕ್ತಾಕ್ಷರ ಇಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಆಗತ್ತೆ. ಯೋಗಿ, ಯಕಾರ ಯಾವಾಗ್ಲೂ ಜಕಾರವಾಗತ್ತೆ, ಹಾಗಾಗಿ ಯೋಗಿ, ಜೋಗಿ. ಸಂಸ್ಕೃತ ಏನಾಗತ್ತೆ? ಕನ್ನಡಕ್ಕೆ ಬಂದಾಗ ಸಕ್ಕದ. 3ನೇದು ಗುಣವಾಚಕಗಳನ್ನು ಗುರುತಿಸಿ ಬರೆಯಿರಿ. ಅಂದ್ರೆ ಗುಣವಾಚಕ ಅಂದ್ರೆ ನೆನ್ಪಿಟ್ಕೊಳ್ಳಿ, ವಸ್ತು, ವಿಷಯ, ವ್ಯಕ್ತಿಯ ಗುಣವನ್ನ ಹೇಳುವಂಥವು. ಇಲ್ಲಿ ನೋಡ್ತಾ ಹೋಗೋಣ. ಮಣ ಆಯಾಸ
ಆಯಾಸ ಎಷ್ಟಾಗಿದೆ? ಮಣದಷ್ಟಾಗಿದೆ. ಮಣ ಅಂತ ಹೇಳಿದ್ರೆ ತುಂಬ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ. ತುಂಬ ಆಯಾಸ. ಮಣ ಅನ್ನೋಂಥದ್ದು ಗುಣವಾಚಕ. ದುರ್ಜನ ಅನ್ನೋದ್ರಲ್ಲಿ ಜನ ಎಂಥವರು? ದುಷ್ಟರು. ದುರ್ ಅನ್ನೋಂತಹ ಪ್ರತ್ಯಯವನ್ನಾದ್ರೂ ಬರಿಬಹುದು, ದುಷ್ಟ ಅನ್ನೋಂತಹ ಪದವನ್ನಾದ್ರೂ ಬರಿಬಹುದು. ಇನ್ನ ಹಾಲು ಹೇಗಿದೆ? ಕೆನೆ ಭರಿತವಾಗಿದೆ. ಕೆನೆ ಹಾಲು. ಹೀಗೆ ಗುಣವಾಚಕಗಳು. ಪ್ರಶ್ನೆ ಹಾಕೊಳ್ಳಿ, ಉತ್ತರ ಬರುತ್ತಲ್ಲ, ಆ ಉತ್ತರವನ್ನ ಗುಣದ ರೂಪದಲ್ಲಿ ಬರೆದು ಬಿಡಿ. ಆಮೇಲೆ ನಿಷೇಧ ರೂಪಗಳನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ನಿಷೇಧಾರ್ಥಕ ಕ್ರಿಯಾಪದ ಅಂತ ನಿಮ್ಮ ಪಲ್ಲವ ಪುಸ್ತಕದಲ್ಲಿರತ್ತೆ, ಅದನ್ನ ನೋಡ್ಕೋಬೇಕು. ಹಾಡುವಳು ಇದ್ರೆ ಅದು ಹಾಡಳು ಆಗತ್ತೆ. ಹಾಡುವಳು ಅಂತ ಹೇಳಿದ್ರೆ ಹಾಡ್ತಾಳೆ. ಹಾಡಲ್ಲ ಅನ್ನೋದನ್ನ ಹಾಡಳು ಅಂತ ಬರೀತೀರ. ತಿನ್ನುವನು ಅಂತ ಹೇಳಂದ್ರೆ ತಿನ್ನನು. ತಿನ್ನುವನು ಅಂತ ಹೇಳಿದ್ರೆ ತಿನ್ನುತ್ತಾನೆ. ತಿನ್ನಲ್ಲ ಅಂತ ಹೇಳಿದ್ರೆ ತಿನ್ನನು ಅಂತ ಬರಿಬೇಕಾಗತ್ತೆ. ಇನ್ನ ನಿಲ್ಲುವುದು ಅಂತ ಹೇಳಿದ್ರೆ ನಿಲ್ಲುತ್ತೆ. ನಿಲ್ಲಲ್ಲ ಅಂತ ಹೇಳಂದ್ರೆ ನಿಲ್ಲದು. ಹೀಗೆ 3 ಉತ್ತರಗಳನ್ನ ಬರಿಬಹುದು. ಮುಂದೆ ನುಡಿಗಟ್ಟುಗಳನ್ನ ಸ್ವಂತ ವಾಕ್ಯಗಳಲ್ಲಿ ಬಳಸಿ. ನುಡಿಗಟ್ಟು ಅಂದ್ರೆ ಹೇಳಿದ್ ನೆನಪಿರ್ಬೇಕಲ್ವಾ ನಿಮಗೆ? ಒಂದು ಮಾತನ್ನ ಒಂದು ಕಟ್ಟಿನಲ್ಲಿ, ಒಂದು ಬಂಧದಲ್ಲಿ ಇಟ್ಟಿರ್ತಾರೆ. ಅಂದ್ರೆ ತುಂಬಾ ದೊಡ್ಡ ಅರ್ಥವನ್ನ ಒಂದೇ ಪದದಲ್ಲಿ ಹೇಳ್ತಾರೆ. ಮೊರೆ ಹೋಗು ಅಂತ ಹೇಳಿದ್ರೆ ಯಾರದಾರು ಸಹಾಯವನ್ನ ಬೇಡುವಂಥದ್ದು. ಇವಾಗ ಯಾವ್ದಾದ್ರು ಉದಾಹರಣೆಯನ್ನ, ಇತಿಹಾಸದಲ್ಲಿ ನಡೆದಿರುವಂತಹ ಘಟನೆಯನ್ನ ಕೇಳಬಹುದು. ಅಂದ್ರೆ ಇತಿಹಾಸದಲ್ಲಿ ಯಾವುದೋ ರಾಜ ಯಾರ ಹತ್ರನೋ ಸಹಾಯಕ್ಕೆ ಹೋಗುವಂಥದ್ದನ್ನಾರು ಆಗಿರ್ಬೋದು. ಈ ತರದ ವಿಚಾರಗಳನ್ನ ನಾವು ಬರಿಬಹುದು. ಸ್ವಲ್ಪ ದ್ವಿತೀಯ PUC ಮಟ್ಟದ ಸ್ವಂತ ವಾಕ್ಯಗಳನ್ನ ಬರೆಯಿರಿ. ನಾನು ಅಪ್ಪ ಅಮ್ಮನ ಮೊರೆ ಹೋದೆ. ಅಲ್ಲ, ಮೊರೆ ಹೋಗೋದು ಅಂತ ಹೇಳಿದ್ರೆ ಯಾವ್ದಾರು ದೊಡ್ಡ ಸಹಾಯವನ್ನ ನಿರೀಕ್ಷೆ ಇಟ್ಕೊಂಡು ಹೋಗುವಂಥದ್ದು ಅನ್ನೋ ಅರ್ಥದಲ್ಲಿ. ಕಾಲು ಕೀಳು ಅಂತೇಳಿ ಹೇಳಿದ್ರೆ ಆ ಸಂದರ್ಭದಿಂದ ನಮ್ಮಿಂದ ನಾವು ಹೇಗೆ ತಪ್ಪಿಸ್ಕೊಳ್ಳೋದು. ಕಾಲು ಕೀಳೋದು ಅಂತ ಹೇಳಿದ್ರೆ ಓಡ್ ಹೋಗೋದು. ಅದಕ್ಕೆಲ್ಲ ನಾನು ಹುಲಿಯನ್ನು ಕಂಡ ಕೂಡಲೇ ಕಾಲು ಕಿತ್ತೆ, ಆ ಥರ ಸರಳವಾಗಿರೋದನ್ನ ಬರೆದ್ರೆ ಅಂಕ ಕೊಡ್ತೀವಿ, ಕೊಡಲ್ಲ ಅಂತಲ್ಲ. ಆದರೆ ಕಾಲು ಕೀಳೋದು ಅಂತ ಹೇಳಿದ್ರೆ ಯಾವುದೋ ಒಂದು ಸಂದರ್ಭ, ಗಹನವಾಗಿರೋ ಸಂದರ್ಭದಿಂದ ನಾನು ಹೊರಗೆ ಬಂದೆ ಅನ್ನೋ ಅರ್ಥದಲ್ಲಿ ನೀವು ವಾಕ್ಯವನ್ನ ಬರಿಬಹುದು. ತಲೆ ಹಾಕು. ತಲೆ ಹಾಕು ಅಂತ ಹೇಳಿದ್ರೆ ಇವಾಗ ತುಂಬಾ ಗಂಭೀರವಾಗಿ ಬರಿಬಹುದಾದ್ರೆ ಯಾವುದಾದರೂ ಯುದ್ಧದ ಸಂದರ್ಭದಲ್ಲಿ ಯಾವುದಾದರೂ ಒಂದು ಪಕ್ಷದ ವಿಚಾರದಲ್ಲಿ ನಾವು ತಲೆ ಹಾಕದೆ ಸುಮ್ಮನಿರಬೇಕು. ಯಾಕೆ ಅಂತ ಹೇಳಿದ್ರೆ ಅವರಿಬ್ರು ಯಾವುದೋ ಒಂದು ನಿರ್ಧಾರಕ್ಕೆ ಬಂದೇ ಬರ್ತಾರೆ. ಯಾವುದೋ ಜಗಳದ ಸಂದರ್ಭದಲ್ಲಿ ತಲೆ ಹಾಕದೆ ಸುಮ್ಮನಿದ್ರೆ ಆ ಜಗಳ ತಂತಾನೆ ಬಗೆಹರಿಯುತ್ತೆ. ನಾನು ಹೋಗಿ ಯಾಕೆ ಅದನ್ನ ಇನ್ನಷ್ಟು ಗಲಿಬಿಲಿ ಮಾಡಬೇಕು? ಹೀಗೆ ತಲೆ ಹಾಕು. ಅಥವಾ ನನಗೆ ಅಗತ್ಯವಿರದ ವಿಷಯದಲ್ಲಿ ನಾನು ತಲೆ ಹಾಕಬಾರದು, ಅಥವಾ ನಾನು ತಲೆ ಹಾಕುವುದಿಲ್ಲ. ಹೀಗೆ ಯಾವುದು ನಮಗೆ ಸೂಕ್ತ ಅನ್ಸುತ್ತೋ ಆ ಥರದ ವಿಚಾರಗಳನ್ನ ಬರೀಬೇಕು. ಮುಂದಿಂದು ಯಾವುದಾದರೂ 2 ಅನ್ಯ ದೇಶೀಯ ಪದಗಳನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ದಯವಿಟ್ಟು ಬಸ್ಸು, ಕಾರು, ಪೆನ್ಸಿಲು, ಪೆನ್ನು ಅಂತೆಲ್ಲ ತುಂಬಾ ಸುಲಭವಾಗಿರೋ ಪದಗಳನ್ನ ಬರಿಬೇಡಿ. ಪಠ್ಯಕ್ಕೆ ನೋಡಿ, ಯಾವುದಾದರೂ ಅಂತ ಕೇಳಿದ್ದಾರೆ ಅಲ್ವಾ, ಹಾಗಾಗಿ ಯಾವುದಾದ್ರೂ ಬರಿತೀನಿ. ಸರಿ, ಯಾವುದಾದರೂ ಅಂತ ಹೇಳಿದ್ರೆ ಪಠ್ಯದಲ್ಲಿ ಬಂದಿರುವ ಯಾವುದಾದರೂ. ನಿಮಗೆ ಎಷ್ಟೊಂದು ಪದಗಳು ಬಂದಿವೆ. ನೀವು ಮುಂಬೈ ಜಾತಕ ಹೋದ್ರೆ ಕಾರು, ಏನದು ಟ್ರಾಮು, ರೈಲು, ಹೀಗೆ ಬೇರೆ ಬೇರೆ ಎಲ್ಲ ಬರುತ್ತೆ. ಬದುಕು ಅಂತ ಹೇಳಿದ್ರೆ ಏನು, ತಂಗಳು ಉಣ್ಣೋವಂಥದ್ದು, ಹಾಗೆ ಬೇರೆ ಬೇರೆ ಪದಗಳು. ಬರೀ ಇಂಗ್ಲಿಶಿನ ಪದಗಳೇ ಅಲ್ಲ, ಹಿಂದಿಯ ಪದಗಳೇ ಅಲ್ಲ, ಬೇರೆ ಯಾವುದೇ ಪದಗಳನ್ನಾದ್ರೂ ನೀವು ಬರಿಬಹುದು. ಹೀಗಾಗಿ ಬಾಂಬು, ಗ್ರೆನೇಡುಗಳು, ವೇಷ ಮರೆಸಿವೆ ಅಂತ ಹೇಳಿ ಶಿಲುಬೆ ಏರಿದ್ದಾನೆನಲ್ಲಿ ಬರುತ್ತಲ್ಲ, ಅದನ್ನು ಕೂಡ ನೀವು ಬರಿತಾ ಹೋಗ್ಬೋದು. ಹೀಗೆ ಭಾಷಾಭ್ಯಾಸ ಅನ್ನೋಂಥದ್ದಾಯ್ತು. ನಂತರ ಪ್ರಬಂಧ ಬರೆಯಿರಿ. ಪ್ರಬಂಧ ಬರೆಯಿರಿ ಅನ್ನೋಂಥದ್ದು ಗೊತ್ತಿದೆ ಅಲ್ವಾ? 3 ಅಂಶಗಳು ತುಂಬಾ ಮುಖ್ಯವಾಗಿ ಬೇಕಾಗತ್ತೆ. ಮೊದಲನೇದು ಪೀಠಿಕೆ ಭಾಗ, ಇದಕ್ಕೆ 1 ಅಂಕ ಇರುತ್ತೆ. 2ನೇದು ವಿವರಣೆಯ ಭಾಗ, ವಿವರಣೆ ಅಂದ್ರೆ ಅದಕ್ಕೆ 2 ಅಂಕ ಇರುತ್ತೆ. 3ನೇದು ಮುಕ್ತಾಯದ ಭಾಗ. ಮುಕ್ತಾಯ ಹೇಗ್ ಮಾಡ್ತೀರಿ ಅನ್ನೋಂಥದ್ದಕ್ಕೆ ನಾವು 1 ಅಂಕವನ್ನ ಕೊಡ್ತೀವಿ. ಸ್ತ್ರೀ ಭ್ರೂಣ ಹತ್ಯೆಯಿಂದ ಎದುರಾಗುವ ಸಮಸ್ಯೆಗಳು ಅಂತ ಕೇಳಿದ್ದಾರೆ. ಭ್ರೂಣ ಅಂತ ಹೇಳಿದ್ರೆ ಏನು ಅನ್ನೋಂಥದ್ದನ್ನ ಬರಿಬೇಕು. ಭ್ರೂಣ ಹತ್ಯೆಯನ್ನ ಯಾಕೆ ಮಾಡ್ತಾರೆ, ವಿಶೇಷವಾಗಿ ಸ್ತ್ರೀ ಭ್ರೂಣ ಹತ್ಯೆ ಯಾಕೆ ಆಗ್ತಾ ಇದೆ, ಇವೆಲ್ಲವನ್ನ ವಿವರಣೆಯಲ್ಲಿ ಬರಿತೀರಾ. ಮೊದಲನೇದಾಗಿ ಭಾರತದಲ್ಲಿ
ಇವತ್ತು ಕೂಡ ಮೌಢ್ಯ ಇದೆ. ಏನಿದೆ, ಹೆಣ್ಣು ಮಕ್ಕಳು ಸೆರಗಿನಲ್ಲಿ ಕಟ್ಟಿಕೊಂಡ ಕೆಂಡದಂತೆ ಅಂತ ಹೇಳಿ ಭಾವಿಸ್ತಾರೆ. ಈ ಕಾರಣಕ್ಕೋಸ್ಕರ ಹುಟ್ಟಿನ ನಂತರದಲ್ಲಿ ಆಗುವ ಅಪಾಯಗಳನ್ನ ನಿವಾರಿಸೋದಕ್ಕೋಸ್ಕರ ಹುಟ್ಟುವ ಮೊದಲೇ ಮಗುವಿಂದ ದೂರವಾಗುವಂತಹ ಪದ್ಧತಿ ಇದೆ. ಇದರಿಂದ ಏನ್ ಸಮಸ್ಯೆ ಆಗತ್ತೆ ಅಂತ ವಿವರಣೆಯಲ್ಲಿ ಬರಿತಾ ಹೋಗ್ಬೇಕು. ಇದಕ್ಕೆ ನೀವು ಅಂಕಿಅಂಶಗಳನ್ನ ಬರೀರಿ. ಅಂದ್ರೆ 2010ರಲ್ಲಿ ಎಷ್ಟು ಪುರುಷರಿಗೆ ಎಷ್ಟು ಮಹಿಳೆಯರಿದ್ರು, ಈಗ 2025ರಲ್ಲಿ ಎಷ್ಟು ಪುರುಷರಿಗೆ ಎಷ್ಟು ಮಹಿಳೆಯರಿದ್ದಾರೆ, 1000 ಪುರುಷರಿಗೆ 940 ಏನೋ ಇದ್ದಾರೆ, ಇವಾಗ ಅದರ ಪ್ರಮಾಣ ಇನ್ನೂ ಕಡಿಮೆ ಆಗಿದೆ. ಹೀಗೆ ಬರೆದಾಗ ಈ ಥರದೊಂದು ಅಸಮತೋಲನ ಅನ್ನೋಂಥದ್ದು ಉಂಟಾಗ್ತಾ ಹೋಗುತ್ತೆ. ಹೆಣ್ಣೇ ಇಲ್ಲ ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಯ ವಿಷಯವನ್ನ ಹೇಳುವಂಥವ್ರು ಯಾರು? ಹೆಣ್ಣು ಅಂತ ಹೇಳಿದ್ರೆ ಪ್ರಕೃತಿಯೇ ಇಲ್ಲ ಅಂತ ಹೇಳಿದ್ರೆ ಇನ್ನ ಉಳಿದನ್ನ ಇಟ್ಕೊಂಡೇನು ಪ್ರಯೋಜನ ಆಗತ್ತೆ? ಹೀಗೆ ಸಮಸ್ಯೆಗಳನ್ನ ನಾವು ಬರಿತಾ ಹೋಗ್ಬೇಕು. ಕಟ್ಟ ಕಡೆದಾಗಿ ಮುಕ್ತಾಯದಲ್ಲಿ ಏನಂತ ಬರಿತೀರಿ? ಹೆಣ್ಣು ಅಂತ ಹೇಳಿದ್ರೆ ಪ್ರಕೃತಿ, ಹೆಣ್ಣು ಅಂತ ಹೇಳಿದ್ರೆ ಶಕ್ತಿ. ಹೆಣ್ಣಿಗೆ ನಾವು ಸರಿಯಾದ ಶಿಕ್ಷಣವನ್ನ ಕೊಟ್ರೆ, ಸರಿಯಾದಂತಹ ತರಬೇತಿಯನ್ನ ಕೊಟ್ರೆ ಅವಳು ಕೂಡ ಸದೃಢವಾಗಿ ನಿಲ್ತಾಳೆ. ಇದಕ್ಕೆ ನಾವು ಏನ್ ಮಾಡಬೇಕು? ನಮ್ಮ ಯೋಚನಾ ವಿಧಾನವನ್ನ ಬದಲಾವಣೆ ಮಾಡ್ಕೊಳ್ಬೇಕು. ನಮ್ಮ ಮನಸ್ಥಿತಿಯಲ್ಲಿ ನಾವು ಒಂದು ಸ್ಥಿರತೆಯನ್ನ ತಗೊಂಡ್ ಬರ್ಬೇಕು. ಹೀಗೆ ಒಂದಷ್ಟು ಉನ್ನತವಾದಂತಹ ಪದಗಳನ್ನ ನೀವು ಪ್ರಬಂಧದಲ್ಲಿ ಬಳಸಿದ್ರೆ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿರುವಂತಹ ಪ್ರಬಂಧ ಅಂತ ಅನ್ನಿಸ್ಕೊಳ್ಳುತ್ತೆ. ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯಲ್ಲಿ ನಾಗರಿಕ ಸಮಾಜದ ಪಾತ್ರ ಏನು ಅಂತ ಹೇಳಿದ್ರೆ, ಮೊದಲನೇದಾಗ ಅರಣ್ಯ ಮತ್ತು ವನ್ಯಜೀವಿ ಅಂದ್ರೆ ಏನು ಅಂತ ಪೀಠಿಕೆನಲ್ಲಿ ಬರೀರಿ. ನಾಗರಿಕರ ಪಾತ್ರ ಏನು ಅಂತ ಹೇಳಿದ್ರೆ, ಅರಣ್ಯಗಳಿಗೆ ಹೋದಾಗ ನಾವು ಹೇಗೆ ಎಚ್ಚರಿಕೆಯನ್ನು ವಹಿಸಬೇಕು, ಕಾಡು ಪ್ರಾಣಿಗಳ ಜೊತೆಗೆ ಹೇಗೆ ವರ್ತಿಸಬೇಕು, ಕಾಡಿಗೆ ಹೋದಾಗ ನಾವು ಏನೇನು ಸಾಮಾನನ್ನ ತಗೊಂಡು ಹೋಗ್ಬೇಕು, ಏನನ್ನ ತಗೊಂಡು ಹೋಗ್ಬಾರ್ದು, ಟ್ರೆಕ್ಕಿಂಗ್ ಹೋಗ್ತೀವಿ ಅಂತ ಹೇಳಿ ಎಲ್ಲೆಲ್ಲೋ ದಾರಿ ಮಾಡ್ಕೊಂಡು ಹೋಗ್ಬಿಡೋ ಅಂಥದ್ದಲ್ಲ, ಅಲ್ಲಿ ಫೋಟೋ ತೆಗೆದುಕೊಳ್ಳುವಂತಹ ನೆಪದಲ್ಲಿ ಪ್ರಕೃತಿಗೆ ನಾವ್ಯಾವತ್ತು ಹಾನಿ ಮಾಡೋದಕ್ಕೆ ಹೋಗ್ಬಾರ್ದು. ಹೀಗೆ ನಾಗರಿಕರು ನಮ್ಮ ಜವಾಬ್ದಾರಿಯಿಂದ ವರ್ತಿಸ್ಬೇಕು ಅಂತ ಬರಿಬೇಕಾಗತ್ತೆ. ಆಮೇಲೆ ಮುಕ್ತಾಯದಲ್ಲಿ ಅರಣ್ಯ ಮತ್ತೆ ವನ್ಯಜೀವಿ ಮನುಷ್ಯ ಮೂರು ಕೂಡ ಒಂದು ತ್ರಿಭುಜದಂತೆ. ಒಂದಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ತ್ರಿಭುಜ ಅನ್ನಕ್ಕಾಗಲ್ಲ. ಹಾಗಾಗಿ ಮೂವರು, ಅರಣ್ಯ ವನ್ಯಜೀವಿ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ನಾವು ಚೆನ್ನಾಗಿರೋದಕ್ಕೆ ಕಾರಣ ಅರಣ್ಯ ಮತ್ತು ವನ್ಯಜೀವಿ. ಹಾಗಾಗಿ ನಾವಿಬ್ರೂ ಕೂಡ ಸೌಹಾರ್ದವಾಗಿ ಬದುಕುವಂಥದ್ದನ್ನ ನಾಗರಿಕರು ಕಲಿಯಬೇಕಾಗಿದೆ. ಹೀಗೊಂದು ಮುಕ್ತಾಯವನ್ನ ಅದಕ್ಕೆ ಕೊಡಿ. ಇನ್ನ ಕಡೆಯ ಹಂತದಲ್ಲಿ ಯಾವುದಾದರೂ ಒಂದು ಪತ್ರ ಬರೀರಿ ಅಂತ ಕೇಳಿದ್ದಾರೆ. ವಿಳಾಸ, ಇಂದ ವಿಳಾಸ ಮತ್ತೆ ಇವರಿಗೆ ವಿಳಾಸ ಎಲ್ಲ ಕೊಟ್ಬಿಟ್ಟಿರ್ತಾರೆ. ಹಾಗಾಗಿ ತುಂಬಾ ಸುಲಭವಾಗಿ ಬರೀಬಹುದು. ನೀವು ಅಲ್ಲಿ ವೈಯಕ್ತಿಕ ಪತ್ರ ಮತ್ತೆ ವ್ಯಾವಹಾರಿಕ ಪತ್ರ ಎರಡನ್ನೂ ಕೂಡ ಕೊಟ್ಟಿದ್ದಾರೆ. ಪತ್ರದ ಒಡಲನ್ನ ನಾನು ಹೇಳ್ಬಿಡ್ತೀನಿ. ಮೊದಲನೇದು ಗೆಳೆಯ ಗೆಳತಿಗೆ ಅಂತ ಹೇಳಿದ್ರೆ ಅಲ್ಲಿ ನೀವು ವೈಯಕ್ತಿಕ ಪತ್ರ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಏನನ್ನ ಕೇಳಿದ್ದಾರೆ? ಪರೀಕ್ಷೆಗೆ ನೀವು ಸಿದ್ಧತೆಯನ್ನ ಹೇಗೆ ಮಾಡ್ಕೊಳ್ತೀರಿ? ನೀವೇನ್ ಬರಿತೀರಿ? ಇಲ್ಲಿ ದಿನಾಂಕ, ಸ್ಥಳ ಎಲ್ಲ ಬರಿತೀರಿ. ಇಲ್ಲಿ ಸಂಬೋಧನೆಯನ್ನು ಕೂಡ ಮಾಡ್ತೀರಿ. ನಲ್ಮೆಯ ಗೆಳತಿಗೆ ಅಂತ ಹೇಳಿ ಬರಿತೀರಿ. ಹಾಗೆ ಇಲ್ಲಿ ನಾನು ಕ್ಷೇಮದಿಂದ ಇದ್ದೇನೆ, ನಿನ್ನ ಕ್ಷೇಮಕ್ಕಾಗಿ ಹಾರೈಸುತ್ತೇನೆ. ಅದಾದ್ಮೇಲೆ ನೆಕ್ಸ್ಟ್ ಪ್ಯಾರಾದಲ್ಲಿ ಮುಂಬರುವ ಮಾರ್ಚಿನಲ್ಲಿ ನನ್ನ ಅಂತಿಮ ಪರೀಕ್ಷೆಗಳಿವೆ. ಅದರಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತಶಾಸ್ತ್ರ, ಜೀವಶಾಸ್ತ್ರ, ಹೀಗೆ ಎಲ್ಲ ವಿಷಯಗಳಿಗೂ ನಾನು ದಿನದಲ್ಲಿ 2 ಗಂಟೆಗಳನ್ನ ಓದ್ತಾ ಇದ್ದೀನಿ. 1 ಗಂಟೆಯನ್ನ ಕನ್ನಡಕ್ಕೆ, ಇನ್ನೊಂದು ಗಂಟೆಯನ್ನ ಇಂಗ್ಲಿಷ್ಗೆ ಮೀಸಲಾಗಿ ಇಟ್ಟಿದ್ದೀನಿ. ಮಧ್ಯೆ ಮಧ್ಯೆ ಒಂದು ಸಣ್ಣ ವಿರಾಮವನ್ನ ತೆಗೆದುಕೊಳ್ತೀನಿ. ಆ ವಿರಾಮದಲ್ಲಿ ನನ್ನ ಹವ್ಯಾಸಗಳನ್ನ ಮಾಡ್ತಾ ಇದ್ದೀನಿ. ಹವ್ಯಾಸವನ್ನ ಮಾಡೋದ್ರಿಂದ ಓದೋದಕ್ಕೆ ಪೂರಕ ಮತ್ತೆ ಓದಬೇಕು ಅನ್ನುವಂತಹ ಉತ್ಸಾಹ ಬರುತ್ತೆ. ಬೆಳಿಗ್ಗೆ ಬೇಗ ಏಳ್ತಾ ಇದ್ದೀನಿ. ಎದ್ದು ಒಂದಷ್ಟು ದೈಹಿಕ ವ್ಯಾಯಾಮಗಳನ್ನ ಮಾಡಿ 10 ನಿಮಿಷ ಧ್ಯಾನ ಮಾಡೋದ್ರ ಮೂಲಕ ನನ್ನ ದಿನವನ್ನ ಆರಂಭ ಮಾಡ್ತಾ ಇದ್ದೀನಿ. ಹೀಗೆ ನೀವು ಏನೇನು ಪಾಸಿಟಿವ್ ಅಂದ್ರೆ ಒಂದ್ ರೀತಿನಲ್ಲಿ ಧನಾತ್ಮಕವಾಗಿರುವಂತಹ ಅಂಶಗಳನ್ನ ಅಳವಡಿಸ್ಕೊಂಡಿದ್ದೀರಿ, ಆ ಎಲ್ಲ ವಿಚಾರಗಳನ್ನ ಸಿದ್ಧತೆಯಲ್ಲಿ ಬರೆದು ಕಡೆಗೆ ನಮಸ್ಕಾರಗಳೊಂದಿಗೆ ನಿನ್ನ ಪ್ರೀತಿಯ ಗೆಳತಿ, ನಿನ್ನ ನಲ್ಮೆಯ ಗೆಳೆಯ ಗೆಳತಿ ಅಂತ ಬರೆದು ಸಹಿ ಹಾಕಿದ್ರೆ ಅಲ್ಲಿಗೆ ಖಾಸಗಿ ಪತ್ರ ಮುಕ್ತಾಯ ಆಗತ್ತೆ. ಎರಡನೇದು ಏನಿದೆ, ಅಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯ ವ್ಯವಸ್ಥಾಪಕರಿಗೆ ಒಂದು ಪತ್ರ ಬರೆಯಿರಿ ಅಂತ ಕೇಳಿದ್ದಾರೆ. ಅದಕ್ಕೂ ಏನ್ ಮಾಡ್ತೀರಿ? ದಿನಾಂಕ, ಸ್ಥಳ ಅಂತ ಬರೀತೀರಿ. ಇಲ್ಲಿ ಇವರಿಂದ ಅಂತ ಶುರು ಮಾಡ್ತೀರಿ. ಯಾರಿಂದ ಅಂತ ಹೇಳಿ ವಿಳಾಸ ಬರೀತೀರಿ. ಪ್ರದೀಪ ಸುನೀತಾ, ದ್ವಿತೀಯ PUC, JSS ಪದವಿ ಪೂರ್ವ ಕಾಲೇಜು, ಮಣಿಪಾಲ, ಉಡುಪಿ ಆಗತ್ತೆ. ಆಮೇಲೆ ಇವರಿಗೆ ಅಂತ ಹೇಳಿದ್ರೆ ಯಾರನ್ನ ಬರೀತೀರಿ ನೀವು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವ್ಯವಸ್ಥಾಪಕರು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಣಿಪಾಲ ಅಂತ ಬರೆದು ಕೆಳಗಡೆ ಮಾನ್ಯರೇ, 3ನೇ ಭಾಗ ಏನ್ ಬರೀತೀರಿ? ಮಾನ್ಯರೇ. ಇದಾದ್ಮೇಲೆ ಮತ್ತೇನ್ ಬರೀತೀರಿ? ವಿಷಯ ಬರೀತೀರಿ. ವಿಷಯ ಏನಂತ ಬರೀಬೇಕು?
ವಿಷಯ ಏನಂತ ಬರೀತೀರಿ ನೀವಲ್ಲಿ? ಉಳಿತಾಯ ಖಾತೆಯನ್ನು ತೆರೆಯಲು ಕೋರಿ. 4 ಪದ, ಉಳಿತಾಯ ಖಾತೆಯನ್ನು ತೆರೆಯಲು ಕೋರಿ ಅಂತ ಹೇಳಿ ಬರಿಬೇಕು. ಆಮೇಲೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು, ಪ್ರದೀಪ ಅಥವಾ ಸುನೀತಾ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಹೀಗೆ ನನ್ನ ಯಾವುದೋ ಒಂದು ಸ್ಪರ್ಧೆಯಲ್ಲಿ ನನಗೆ ಬಹುಮಾನ ಬಂದಿದೆ. ಆ ಬಹುಮಾನ ತುಂಬ ದೊಡ್ಡ ಮೊತ್ತದ್ದಾಗಿದೆ. ಆ ಮೊತ್ತವನ್ನು ಬ್ಯಾಂಕಿನಲ್ಲಿ ಉಳಿತಾಯ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹೀಗೆ ಉಳಿತಾಯ ಖಾತೆ ತೆಗೆದ್ರೆ ಮುಂದೆ ನನಗೆ ಬೇರೆ ಯಾವುದೇ ರೀತಿಯ ವ್ಯವಹಾರವನ್ನು ನಡೆಸೋದಕ್ಕೂ ಕೂಡ ಸುಲಭ ಆಗುತ್ತೆ. ಹಾಗಾಗಿ ದಯವಿಟ್ಟು ಉಳಿತಾಯ ಖಾತೆಯನ್ನು ತೆರೆಯುವ ವಿಧಾನವನ್ನು ನೀವು ತಿಳಿಸಿದರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನಿಮಗೆ ಸಲ್ಲಿಸುತ್ತೇನೆ ಅಂತ ಹೇಳಿ ಪೂರ್ತಿ ವಿವರವನ್ನ ಬರೆದು, ಆಮೇಲೆ ಧನ್ಯವಾದಗಳೊಂದಿಗೆ ಅಂತ ಹೇಳಿ ಇಲ್ಲೊಂದು ಮುಕ್ತಾಯ ಬರೆದು, ಇಲ್ಲಿ ತಮ್ಮ ವಿಶ್ವಾಸಿ ಅಂತ ಬಲಭಾಗದಲ್ಲಿ ತಮ್ಮ ವಿಶ್ವಾಸಿ ಅಂತ ಹೇಳಿ ಬರೆದು ಸಹಿ ಹಾಕಿದ್ರೆ ಅಲ್ಲಿಗೆ ಪತ್ರ ಅನ್ನುವಂಥದ್ದು ಮುಕ್ತಾಯ ಆಗುತ್ತೆ. ಹೀಗೆ ಪ್ರತಿಯೊಂದನ್ನು ಆರಾಮಾಗಿ ಸಮಯ ತಗೊಂಡು ಉತ್ತರಿಸಿ. ಯಾವುದಕ್ಕೆ ಆಗಲಿ 1 ಅಂಕಕ್ಕೆ 2 ನಿಮಿಷ ಸಮಯ ಸಿಗತ್ತೆ ನಿಮಗೆ, ಎರಡಕ್ಕಿಂತ ಹೆಚ್ಚು ಸಮಯ ಸಿಗತ್ತೆ. ಹಾಗಾಗಿ ಹಂಚ್ಕೊಳ್ಳಿ ಯಾವುದಕ್ಕೆ ಎಷ್ಟು ಸಮಯವನ್ನು ಕೊಡಬೇಕು ಅಂತ. ಒಂದು ಪ್ರಶ್ನೆಯನ್ನು ಓದೋದಕ್ಕೆ ಒಂದು 20 ರಿಂದ 30 ಸೆಕೆಂಡ್ ಸಾಕು. ಅಲ್ಲಿಗೆ ನಿಮಗೆ 2 ನಿಮಿಷ ಅಂತ ಹೇಳಿದ್ರೆ 30 ಸೆಕೆಂಡ್ ಬಿಟ್ಟರೆ 1.5 ನಿಮಿಷ ಸಿಗುತ್ತೆ ಬರೆಯೋದಕ್ಕೆ. ಹೀಗಾಗಿ 30 ಸೆಕೆಂಡನ್ನು ಬಿಟ್ಟು 1.5 ನಿಮಿಷದಲ್ಲಿ ಬರವಣಿಗೆಯನ್ನ ಬರೆಯೋದನ್ನ ರೂಢಿ ಮಾಡ್ಕೊಳ್ಳಿ. ಇವತ್ತಿನಿಂದ ಶುರು ಮಾಡಿದ್ರು ಅಂತಿಮ ಪರೀಕ್ಷೆ ಅಷ್ಟೊತ್ತಿಗೆ ನಿಮ್ಮ ಬರವಣಿಗೆ ಸುಧಾರಣೆ ಆಗಿರುತ್ತೆ. ದಿನಾ ಒಂದು 4 ಸಾಲನ್ನ ಬರೆಯೋದನ್ನಾದ್ರೂ ರೂಢಿ ಮಾಡ್ಕೊಳ್ಳಿ. ಇದೇ ಉತ್ತರ ಪತ್ರಿಕೆಯಲ್ಲಿ ನಾನೇನು ಉತ್ತರ ಹೇಳಿದ್ದೀನಲ್ಲ, ಆ ಉತ್ತರವನ್ನೇ ಬರೆಯೋದಕ್ಕೆ ಪ್ರಯತ್ನ ಪಡಿ. ಖಂಡಿತವಾಗ್ಲೂ ನಿಮ್ಮ ಅಕ್ಷರಗಳು ದುಂಡಾಗ್ತವೆ, ದೋಷವಿಲ್ಲದೆ ಬರಿತೀರಾ. ಬರಿತಾ ಇರ್ಬೇಕಾದ್ರೆ ಬಾಯಲ್ಲಿ ಹೇಳ್ತಾ ಬರೀರಿ. ಉಚ್ಚಾರ ಹೇಗ್ ಮಾಡ್ತೀವಿ ಹಾಗೆ ಬರಿತೀವಿ. ಹಾಗಾಗಿ ಉಚ್ಚಾರ ಸರಿ ಮಾಡ್ಕೊಂಡ್ರೆ ಅಕ್ಷರ ದೋಷ ತನ್ನಿಂತಾನೆ ಸರಿ ಹೋಗುತ್ತೆ. ಇನ್ನೇನಾದ್ರೂ ನಿಮಗೆ ಮಾಹಿತಿ ಬೇಕಿತ್ತು, ಇನ್ನೂ ಉತ್ತರವನ್ನ ವಿವರವಾಗಿ ಹೇಳಬೇಕಾಗಿತ್ತು, ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ದಯವಿಟ್ಟು ಕಮೆಂಟ್ ಅಲ್ಲಿ ಬರೀರಿ. ನಾವು ಅದಕ್ಕೆ ಮತ್ತೆ ಸ್ಪಂದಿಸ್ತೀವಿ ಅನ್ನೋದ್ರ ಮೂಲಕ ಇವತ್ತಿನ ಈ ಸೆಷನ್ ಅನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ 3ನೇ ಮಾದರಿ ಪತ್ರಿಕೆಯೊಂದಿಗೆ. ಧನ್ಯವಾದಗಳು. ನಮಸ್ಕಾರ.